ನಮಸ್ತೆ ವೀಕ್ಷಕರೇ, ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಮನೋಬಲಕ್ಕೆ ಸ್ವಾಗತ ಸುಸ್ವಾಗತ. ನಾನು ಗೌತಮ್ ಬ್ರಹ್ಮಾವರ. ವೀಕ್ಷಕರೇ, ಇಂದು ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿಗೆ ಈ ಮಾನಸಿಕ ಆರೋಗ್ಯ ನಮಗೆ ಎಷ್ಟು ಮುಖ್ಯ, ಅದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಿ ಮೊದಲಿಗೆ ಸ್ವಾಗತಿಸ್ತೇನೆ. ಮೊದಲಿಗೆ ಜಯಪ್ರಕಾಶ್ ಅವರು, ಸೈಕಿಯಾಟ್ರಿಕ್ ನರ್ಸಿಂಗ್ ಡಿಪಾರ್ಟ್ಮೆಂಟ್, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್, ಅಸಿಸ್ಟೆಂಟ್ ಪ್ರೊಫೆಸರ್ HOD. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಹಾಗೆ ನಮ್ಮ ಇನ್ನೊಬ್ಬರು ಅತಿಥಿಯಾಗಿರೋ ಶ್ರೀಪತಿ ಭಟ್, ಮೆಡಿಕಲ್ ಆ್ಯಂಡ್ ಸೈಕಿಯಾಟ್ರಿಕ್ ಕೌನ್ಸಿಲರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮೊದಲನೇದಾಗಿ ನಾನು ಕೇಳೋದಾದ್ರೆ, ಈ ಮಾನಸಿಕ ಆರೋಗ್ಯ ಎಂದ್ರೇನು ಅಂತ ನಾನು ಹೇಳೋದಾದ್ರೆ ಅದು ಏನಂತೀರ ಸರ್, ಶ್ರೀಪತಿ ಸರ್? ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ಕಾರ. ಮೊದಲಿಗೆ ಮಾನಸಿಕ ಆರೋಗ್ಯ ಅಂತ ಹೇಳಿದರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡುವ. ಎಲ್ಲರೂ ಕೂಡ ದೈಹಿಕ ಆರೋಗ್ಯಕ್ಕೆ ಎಲ್ಲರೂ ಕೂಡ ಬಹಳ ಮಹತ್ವವನ್ನು ಕೊಟ್ಟಿದ್ದೇವೆ. ನಮಗೇನಾದರೂ ಆದರೆ ಹಾಸ್ಪಿಟಲಿಗೆ ಹೋಗ್ತೀವಿ, ಅಲ್ಲಿ ಡಾಕ್ಟ್ರ್ ಇರ್ತಾರೆ, ಚೆಕಪ್ ಮಾಡ್ಕೊಳ್ತೀವಿ. ಅದು ಬಹುಶಃ ದೈಹಿಕವಾದ ಯಾವುದೇ ಸಮಸ್ಯೆಗಳಿರಲಿ. ಆದರೆ ಮಾನಸಿಕವಾದ ಸಮಸ್ಯೆಗಳಿಗೆ ಯಾರೂ ಹಾಸ್ಪಿಟಲ್ ತನಕ ಬರ್ತಾ ಇಲ್ಲ, ಅಥವಾ ಅದರ ಬಗ್ಗೆ ಯಾರೂ ಕೂಡ ನನಗೆ ಈ ಥರ ಆಗಿದೆ, ನನಗೆ ಹೀಗಾಗಿದೆ, ಎಲ್ಲವೂ ಕೂಡ ಹೇಗೆ ನಡೀತದೆ ಅಂತ ಹೇಳಿದರೆ, ಎಲ್ಲವೂ ಕೈ ಮೀರಿ ಹೋದ ಮೇಲೆ ಬಹುಶಃ ಅದು ಸಣ್ಣ ಖಿನ್ನತೆಯಲ್ಲಿರುವಂಥದ್ದು ಸುಸೈಡ್ ತನಕ ಹೋಗುವವರೆಗೂ ಕೂಡ ಯಾರೂ ಏನೂ ಮಾಡದಂಥ ಪರಿಸ್ಥಿತಿಗೆ ನಾವು ಹೋಗ್ತೀವಿ. ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಈ ಒಂದು ವಿಶ್ವ ಮಾನಸಿಕ ಆರೋಗ್ಯದ ದಿನದಂದು ಇದರ ಬಗ್ಗೆ ಎಲ್ಲರೂ ಕೂಡ ಸಮಾಜದವರು ಇದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ದೈಹಿಕವಾದ, ಮಾನಸಿಕವಾದ, ಸಾಮಾಜಿಕವಾದ ಒಂದು ಸದೃಢವಾಗಿರುವುದೇ ಒಂದು ಮಾನಸಿಕ ಆರೋಗ್ಯ. ಅದರಲ್ಲೂ ಕೂಡ ನಾವು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ್ರೆ ಅವರ ಸಾಮರ್ಥ್ಯ, ಜನಗಳ ಜೊತೆಗೆ ಬೆರೆಯೋದು, ಕೆಲಸದಲ್ಲಿ, ಒತ್ತಡದ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಪರಿಪೂರ್ಣವಾಗಿ ಬದುಕೋದು ಏನಿದೆ, ಅದಕ್ಕೆ ನಾವು ಮಾನಸಿಕ ಆರೋಗ್ಯ ಅಂತ ನಾವು ಹೇಳ್ಕೊಳ್ಬೋದು. ಒಟ್ಟು ಮಾನಸಿಕವಾಗಿ ನಾವು ಹೇಳಬೇಕಾದ್ರೆ ಆತ್ಮಿಕವಾಗಿ, ಹಾಗೆ ಭಾವನಾತ್ಮಕವಾಗಿ, ಹಾಗೆ ಮಾನಸಿಕವಾಗಿ ಯಾರು ಸದೃಢರಾಗಿರ್ತಾರೆ ಅವರನ್ನು ನಾವು ಮಾನಸಿಕವಾದ ಆರೋಗ್ಯವಾದ ವ್ಯಕ್ತಿ ಅಂತ ಹೇಳ್ಕೊಳ್ಬೋದು. ಹಾಗಾಗಿ ಇಂಥ ದಿನದಂದು ಮಾನಸಿಕ ಆರೋಗ್ಯ ಅಂತ ಹೇಳ್ಕೊಂಡ್ರೆ ನಾವು ಸದೃಢವಾಗಿದ್ದೀವಿ, ಚೆನ್ನಾಗಿದ್ದೀವಿ. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಚೆನ್ನಾಗಿರ್ತೀವಿ, ಅದನ್ನು ಹೇಳ್ಕೊಳ್ಬೋದು. ಸರ್, ನೀವು ಹೇಳೋದಾದ್ರೆ ನಿಮ್ಮ ಪ್ರಕಾರ ಮಾನಸಿಕ ಆರೋಗ್ಯ? ಮಾನಸಿಕ ಆರೋಗ್ಯಕ್ಕೆ ಈ ಪ್ರಪಂಚದಾದ್ಯಂತ ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ಗಳು ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸರಳವಾಗಿ ಸಿಂಪಲ್ ಆಗಿ ಹೇಳೋದಾದರೆ, ನಾನು ತಗೊಳ್ಳೋ ನಿರ್ಣಯ ನನಗೆ ಕ್ಲಾರಿಟಿ ಇರಬೇಕು. ನನಗೆ ಕ್ಲಾರಿಟಿ ಬರ್ತಾ ಇಲ್ಲ, ಮತ್ತು ನನ್ನಲ್ಲಿ ಗೊಂದಲಗಳು ಹೆಚ್ಚುತ್ತಾ ಇದೆ, ಒತ್ತಡಗಳನ್ನು ನಾನು ನಿಭಾಯಿಸೋಕ್ಕಾಗ್ತಾ ಇಲ್ಲ. ಒತ್ತಡ 1000 ಇದೆ. ಹಣಕಾಸಿನ ಒತ್ತಡ, ಕೌಟುಂಬಿಕ ತುಂಬ ಇರುತ್ತೆ, ಆಸೆಗಳು ತುಂಬ. ಯಾವಾಗ ನಾವು ಒಂದು ಕಾನ್ಫಿಡೆಂಟಾಗಿ ಈ ಮನಸ್ಸಲ್ಲಿ ಆಗ್ತಕ್ಕಂಥ ಘರ್ಷಣೆಗಳನ್ನು ನಮಗೆ ಅರಿವಿಗೆ ಬರಬೇಕದು, ಹೌದು ನಾನು ಮಾನಸಿಕವಾಗಿ ಈ ರೀತಿ ನನಗೆ ಆಗ್ತಾ ಇದೆ, ನನ್ನ ಅರಿವಿಗೆ ಬಂದ ನಂತರ ನಾನು ಅದನ್ನು ಎದುರಿಸುವ ಶಕ್ತಿ ಯಾರಲ್ಲಿ ಇದೆ, ಅದು ಒಂದು ಪೀಕ್ ಲೆವೆಲ್, ಅಂದರೆ ಒಂದು ಹೈ ಲೆವೆಲಲ್ಲಿ ಇದ್ದಾಗ ನಿಭಾಯಿಸಲಿಕ್ಕೆ ಆ ವ್ಯಕ್ತಿನ ನಾನು ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಇಷ್ಟೇ ಸರಳವಾಗಿ ಹೇಳೋದಾದರೆ. ಯಾಕಂದರೆ ಅದನ್ನು ವ್ಯಾಖ್ಯಾನವಾಗಿ ಹೇಳಲಿಕ್ಕೆ ಹೋದರೆ WHO ಪ್ರಕಾರ ಅದು ಇದಲ್ಲೇ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಒಂದು ಚಕ್ರವ್ಯೂಹ ಥರನೇ ದಿನಕ್ಕೆ ಹಲವಾರು ರೀತಿಯಲ್ಲಿ ನಮಗೆ ಅಟ್ಯಾಕ್ಸ್ಗಳು ಆಗ್ತಾ ಇರುತ್ತೆ. ಥಾಟ್ ಅಟ್ಯಾಕ್ಸ್ ಅಂದರೆ ವಿಚಾರದಲ್ಲಿ ಅಟ್ಯಾಕ್ ಆಗುತ್ತೆ, ಭಾವನೆಗಳಲ್ಲೇ ಅಟ್ಯಾಕ್ ಆಗುತ್ತೆ, ಎಲ್ಲ ರೀತಿಯಲ್ಲೂ ಅಟ್ಯಾಕ್ ಆಗುತ್ತೆ. ಇದೆಲ್ಲವನ್ನು ಭರವಸೆಯಿಂದ ಎದುರಿಸೋದು ಅದು ಮಾನಸಿಕ ಶಕ್ತಿ ಇದ್ದಾಗ ಮಾತ್ರ ಸಾಧ್ಯ. ಈಗ ನೋಡಿ, ನಿಮ್ಮ ಕಾರ್ಯಕ್ರಮದ ಹೆಸರು ಮನೋಬಲ. ಆ ಬಲ ಯಾರಲ್ಲಿ ಇಲ್ಲ, ಅದು ಮಾನಸಿಕವಾಗಿ ಆ ಮನುಷ್ಯ ಕುಗ್ಗಿದ್ದಾನೆ ಅಂತ ಅರ್ಥ. ಅವನಲ್ಲಿ ಆರೋಗ್ಯದ ಕೊರತೆ ಇದೆ, ಸಾಲ್ತಾ ಇಲ್ಲ. ಅದು ಅವನ ಜೀವನಕ್ಕೆ, ಅವನು ಅಥವಾ ಅವಳು ಯಾರಾಗಲಿ ಸಾಲ್ತಾ ಇಲ್ಲ. ಸೊ ಯಾರಿಗೆ ಎದುರಿಸ್ಲಿಕ್ಕೆ, ಇವೆಲ್ಲವನ್ನು ಎದುರಿಸ್ಲಿಕ್ಕೆ ಭರವಸೆ, ಶಕ್ತಿ ಮತ್ತು ಅದೊಂದು ಕಾನ್ಫಿಡೆಂಟ್ ಲೆವೆಲ್ ಯಾರಿಗಿರುತ್ತೆ, ಸೊ ಆ ವ್ಯಕ್ತಿಯನ್ನು ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಮಾನಸಿಕ
ಆರೋಗ್ಯ ಏನಿದೆ, ನಾವು ಭರವಸೆಯಿಂದ ಯಾವ್ದನ್ನ ಎದುರಿಸ್ತೀವಿ, ಎಲ್ಲವನ್ನ ಎದುರಿಸ್ತೀವಿ, ಹಾಗಿದ್ದಾಗ ನಾವು ಮಾನಸಿಕ ಆರೋಗ್ಯ ಅಂತ ಅದನ್ನ ನಾವು ಹೇಳ್ತೀವಿ. ಸೊ ನೀವಾಗ ಹೇಳಿದ್ರಿ, ಸೊ ಇದೇ ಮಾನಸಿಕ ಆರೋಗ್ಯಕ್ಕೆ ಏನಾದ್ರೂ ಒಂದು ಸಮಸ್ಯೆ ಆದಾಗ, ಏನಾದ್ರೂ ಒಂದು ಸ್ಟ್ರೆಸ್, ಏನಾದ್ರೂ ಒತ್ತಡ ಬಂದಾಗ ಅಲ್ಲೇ ನಮ್ಗೆ ಆ ಮಾನಸಿಕ ಆರೋಗ್ಯ ಸಮಸ್ಯೆ ಅಲ್ಲಿಂದ ಹುಡ್ತದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಮೆಂಟಲ್ ಸ್ಟ್ರೆಸ್, ಮಾನಸಿಕ ಆರೋಗ್ಯ, ಇದು ಒತ್ತಡ ಬಗ್ಗೆ ಹೇಳೋದಾದ್ರೆ, ಮೆಂಟಲ್ ಸ್ಟ್ರೆಸ್, ಮಾನಸಿಕ ಒತ್ತಡದ ಬಗ್ಗೆ ಹೇಳೋದಾದ್ರೆ ಶ್ರೀಪತಿ ಸರ್ ಏನ್ ಹೇಳ್ತೀರಿ? ಮಾನಸಿಕ ಒತ್ತಡ ಅಂತ ಹೇಳಬೇಕಾದ್ರೆ ಬಹುಶಃ ದಿನನಿತ್ಯದ ಜೀವನದಲ್ಲಿ ನಾವೆಲ್ಲರೂ ಕೂಡ ಸಮೂಹ ಜೀವಿಗಳು. ಅದೇ ಅವರು ಹೇಳಿದ ಹಾಗೆ, ನಾನು ಕಾರ್ಯಕ್ರಮದ ಒಂದು ಟೈಟಲೇ ನೋಡಬೇಕಾದ್ರೆ ಮನೋಬಲ. ಮನೋಬಲ ಅಂತ ಹೇಳಿದ್ರೆ ನಾವು ಮನಸ್ಸು ಚೆನ್ನಾಗಿದ್ದರೆ ನಾವು ಹೇಗೆ ಬೇಕಾದರೂ ಜೀವನ ಮಾಡ್ಬೋದು. ಬಹುಶಃ ದೈಹಿಕ ಕಾಯಿಲೆನಾದರೂ ಕೂಡ ಒಂದು ಗುಣಪಡಿಸಲಿಕ್ಕೆ ಡಾಕ್ಟರ್ ಆದರೂ ಇರ್ಬೋದು. ಆದರೆ ಮನಸ್ಸಿಗೆ ಒಂದು ಬಲವನ್ನು ಕೊಡುವಂಥ ನಮಗೆ ಡಾಕ್ಟ್ರುಗಳನ್ನು ನಮ್ಮ ಇಡೀ ಸಮುದಾಯನೇ ನಡೆಸ್ಕೊಂಡು ಬಂದಿದೆ. ಬಹುಶಃ ಹಿರಿಯರು, ನನ್ನ ಜೊತೆಗಿರೋರು, ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರು ಅಥವಾ ನನ್ನ ಸಂಗಾತಿಯೋ ಯಾರೋ ನನ್ನ ಒಂದು ಬೆಳವಣಿಗೆಯಲ್ಲಿ, ನನ್ನ ಮಾನಸಿಕವಾದ ಬೆಳವಣಿಗೆಯಲ್ಲಿ ತುಂಬ ಸಹಾಯ ಮಾಡ್ತಾರೆ. ಇನ್ನು ನೀವು ಹೇಳುವಂಥ ಒತ್ತಡ, ಸ್ಟ್ರೆಸ್ಸಿಗೆ ನಾವು ಬರೋದಾದರೆ, ಒಂದು ಮನುಷ್ಯನ ಜೀವನವೇ ಬಹಳ ಒಂಥರ ಸಂಘರ್ಷಯುತವಾದ ಜೀವನ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಕೊಳ್ಳುವವರೆಗೆ ಅವನ ಜೀವಿತಾವಧಿಯ ಒಂದು ಎಷ್ಟೋ ವರ್ಷಗಳ ಕಾಲಾವಧಿಯವರೆಗೂ ಕೂಡ ಒಂದು ಸಂಘರ್ಷವಾದ ಜೀವನ. ಆದರೆ ಅದನ್ನು ಯಾರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಚೆನ್ನಾಗಿ ಬದುಕ್ತಾರೆ. ಅದನ್ನು ತುಂಬ ಕಾಂಪ್ಲಿಕೇಟೆಡ್ ಆಗಿ ನೋಡಿಕೊಂಡು, ಈಗ ಹೇಳ್ತಾರೆ ಎಬಿಲಿಟಿ, ಸಾಮರ್ಥ್ಯ. ಇವತ್ತು ನಾವು ದೇವರಲ್ಲೂ ಕೂಡ ಬೇಳ್ಕೊಳ್ಳೋದಿಷ್ಟೇ, ನನಗೆ ಶಕ್ತಿ ಕೊಡು, ನನಗೆ ಸಾಮರ್ಥ್ಯ ಕೊಡು. ಆ ಶಕ್ತಿ ಕೊಡು, ಸಾಮರ್ಥ್ಯ ಕೊಡು ಅಂತ ಹೇಳಿದರೆ ಏನು ದೈಹಿಕವಾದಲ್ಲ, ಮಾನಸಿಕವಾದ್ದು ಖಂಡಿತ ಬಂದೇ ಬರುತ್ತೆ. ಇವತ್ತು ನಾವು ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಾಗ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ ಆ್ಯಂಡ್ ಚಾಲೆಂಜ್, ಇದನ್ನು ನಾವು ಯಾವತ್ತೂ ಕೂಡ ಮಾತಾಡ್ತಾ ಇರ್ತೀವಿ. ನಾವು ಯಾವತ್ತೂ ಕೂಡ ನನ್ನ ಕೌನ್ಸಲಿಂಗ್ ಸೆಷನಲ್ಲೂ ಕೂಡ ಹೇಳ್ತೀನಿ, ಏನು ಸ್ಟ್ರೆಂತ್ ಇದೆ ನನ್ನಲ್ಲಿ, ಬಲ ಏನಿದೆ, ವೀಕ್ನೆಸ್ ಏನಿದೆ. ಯಾಕಂದರೆ ನಮ್ಮಲ್ಲಿ ಹಲವಾರು ವೀಕ್ನೆಸ್ಗಳಿರುತ್ತೆ. ಯಾಕಂದರೆ ಎಲ್ಲರ ಹಾಗೆಲ್ಲ ನಾವೆಲ್ಲರೂ ಕೂಡ ಬಹಳ ಭಿನ್ನವಾದ ವ್ಯಕ್ತಿಗಳು. ಆ ಭಿನ್ನವಾದ ವ್ಯಕ್ತಿಗಳಿರಬೇಕಾದ್ರೆ ಒಬ್ಬರಲ್ಲಿ ಇರುವಂಥದ್ದು ಇನ್ನೊಬ್ಬರಲ್ಲಿ ಇಲ್ಲ. ಒಬ್ಬರಲ್ಲಿ ಒಳ್ಳೆ ರೀತಿಯಲ್ಲಿ ಮಾತುಗಾರಿಕೆ ಇದೆ, ಇನ್ನೊಬ್ಬರು ತುಂಬ ಮಾತು ಕಮ್ಮಿ ಇದೆ. ಇನ್ನೊಬ್ಬರಲ್ಲಿ ಎಕ್ಸ್ಪ್ರೆಷನ್ ಚೆನ್ನಾಗಿರುತ್ತೆ, ಇನ್ನೊಬ್ಬರಲ್ಲಿ ಹೇಗೆ ವ್ಯಕ್ತಪಡಿಸುವಂಥ ರೀತಿಗಳು ಸರಿ ಇರೋದಿಲ್ಲ. ಇದು ವೀಕ್ನೆಸ್ಸು ಮತ್ತು ಸ್ಟ್ರೆಂತಿನ ಮೇಲೆ ಹೋಗ್ತದೆ. ಆದರೆ ಆ ವೀಕ್ನೆಸ್ಸು ಸ್ಟ್ರೆಂತಿನ ಜೊತೆ ಬದುಕಿಕೊಂಡು ಚಾಲೆಂಜ್ಗಳನ್ನು, ಅದನ್ನು ಅವಕಾಶಗಳನ್ನು, ಚಾಲೆಂಜ್ಗಳನ್ನು ನಾವು ಎದುರಿಸ್ಕೊಂಡು ಹೋಗುವಂಥದ್ದೇನಿದೆ, ಅದೇ ಒಂದು ಬಹಳ ನಾವು ಒಂದು ತಂತ್ರ ಕೌಶಲ, ನಾವು ಹೇಳ್ತೀವಿ ಜೀವನ ಕೌಶಲ ಅಂತ ಹೇಳಿ. ಈ ಒಂದು ಸ್ಟ್ರೆಸ್ಸಿಗೆ ಬರುವಾಗ ಇವನ್ನೆಲ್ಲವೂ ಕೂಡ ಯಾರಿಗೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಒತ್ತಡಗಳಿದೆ. ಬಹುಶಃ ಸ್ಕೂಲಿಂದನೇ ಶುರುವಾಗ್ತದೆ ನಮಗೆ ಓದುವಂಥ ಒಂದು ಒತ್ತಡ. ಆಮೇಲೆ ಸರಿ ಮದುವೆ ಆದ ನಂತರ ಯಾರೋ ಸಂಗಾತಿ ಬರ್ತಾರೆ, ನಮ್ಮಲ್ಲಿ ನಮ್ಮ ಸಂಗಾತಿ ಜೊತೆ ಜೀವನದ ಒತ್ತಡ ಆಗ್ತದೋ ಇಲ್ಲೋ, ನಮಗೆ ಹೊಂದಾಣಿಕೆ ಆಗ್ತದೋ ಇಲ್ಲೋ. ಕೆಲಸದಲ್ಲಿ 4-6 ಜನ ಸಿಗ್ತಾರೆ, ಕೆಲಸದ ಒತ್ತಡ ಇರ್ತದೆ, ಹಣಕಾಸಿನ ಒತ್ತಡ ಇರುತ್ತೆ. ಈ ಥರ ಒತ್ತಡಗಳ ನಾವು ಲೀಸ್ಟ್ ಮಾಡ್ತಾ ಹೋದರೆ, ಪಟ್ಟಿ ಮಾಡ್ತಾ ಹೋದರೆ ಬಹಳ ದೊಡ್ಡ ಪಟ್ಟಿ ಆಗ್ತದೆ. ಯಾರಿಗೆ ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ ಅವರು ಇದರಲ್ಲಿ ಈ ಜೀವನದಲ್ಲಿ ಗೆಲ್ತಾರೆ. ಬಹುಶಃ ಆಸೆಗಳನ್ನು ಅಥವಾ ಅವರ ವಾಂಟ್ಸ್ಗಳನ್ನು ಜಾಸ್ತಿ ಮಾಡಿಕೊಂಡು ಯಾವುದನ್ನು ಕೂಡ ನಿಭಾಯಿಸ್ಲಿಕ್ಕೆ ಆಗದೇ ಇರುವಾಗ ಅವರ ಮಾನಸಿಕ ಆರೋಗ್ಯ ಆಟೋಮೆಟಿಕ್ಕಾಗಿ ಕಳ್ಕೊಳ್ತಾ ಬರ್ತಾರೆ. ಯಾಕಂದರೆ ಅದನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಫ್ಯಾಮಿಲಿಯಲ್ಲಿ ಸರಿ ಸಂಗಾತಿಯ ಜೊತೆ ಬದುಕುವಂಥ ಒಂದು ಆ ಕೌಶಲವನ್ನು ಅವ್ರಿಗೆ ಗೊತ್ತಿದ್ದರೆ ಅವರ ಜೀವನ ಒಳ್ಳೆಯದಾಗ್ತದೆ. ಮಕ್ಕಳ ಜೊತೆ ಅವರ ಬೆಳವಣಿಗೆಯಲ್ಲಿ ಹೇಗೆ ನನ್ನ ಕೊಡುಗೆ ಏನಿದೆ ಅದನ್ನು ಚೆನ್ನಾಗಿ ಅವರು ನಿಭಾಯಿಸ್ಕೊಂಡು ಬಂದರೆ ಮಕ್ಕಳ ಮತ್ತು ಪಾಲಕರ ಸಂಬಂಧ ಒಳ್ಳೆಯದಾಗ್ತದೆ. ಕೆಲಸದಲ್ಲಿ ನಾನೊಬ್ಬ ಸಿಬ್ಬಂದಿ, ಎಲ್ಲರನ್ನೂ ಕೂಡ ಜೊತೆಗೂಡಿ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಅವರು ಆ ಒತ್ತಡದಿಂದ ಹೊರಗಡೆ ಬರ್ತಾರೆ. ಈ ಒತ್ತಡ ಅಂತ ವಿಷಯ ಬರುವಾಗ ದಿನನಿತ್ಯನೂ ಇದೆ. ಅದರಲ್ಲಿ ತಂತ್ರ ಮತ್ತು ಕೌಶಲ್ಯ, ಯಾರಿಗೆ ಆ ಟೆಕ್ನಿಕ್ ಗೊತ್ತಿದೆ, ಯಾರಿಗೆ ಜೀವನದ ಎಲ್ಲವನ್ನು ಕೂಡ ನಿಭಾಯಿಸೋದು ಗೊತ್ತಿದೆ, ಅವರು ಒಳ್ಳೆಯ ಜೀವನ ಮಾಡ್ತಾರೆ. ಒತ್ತಡ ಸಹಜ, ಎಲ್ಲರಿಗೂ ಇರುವಂಥದ್ದೇ. ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಅದರಲ್ಲಿ ನಾವು ಈಜಾಡಿಕೊಂಡು ಹೋಗುವುದೇ ಇದು ಬಹಳ ದೊಡ್ಡ ವಿಷಯ. ಸೊ ಅದೇ ಈಗ ಹೇಳೋದಾದ್ರೆ ಈ ಮೆಂಟಲ್ ಸ್ಟ್ರೆಸ್, ಜಯಪ್ರಕಾಶ್ ಸರ್, ಈ ಮೆಂಟಲ್ ಸ್ಟ್ರೆಸ್ ಹುಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ? ಯಾವ ರೀತಿ ಹುಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ಈ ಮಾನಸಿಕ ಒತ್ತಡದ ಬಗ್ಗೆ ಹೇಳೋದಾದ್ರೆ? ನೋಡಿ, ಇದು ಒತ್ತಡ ಅಂದರೆ ನೀವು 2 ರೀತಿಯೂ ಸ್ವೀಕಾರ ಮಾಡ್ಬೋದು. ಇದು ಮನುಷ್ಯನ ಸ್ವೀಕಾರದ ಒಂದು
ಬೇಸ್ಡ್ ಆನ್ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒತ್ತಡ ನೆಗೆಟಿವ್ ಆಗಿ ತೊಗೊಂಡ್ರೆ ಅದು ನೆಗೆಟಿವ್ ಆಗಿ ಪರಿಣಾಮ ಬೀಳುತ್ತೆ. ಅದನ್ನು ಓಕೆ ಒತ್ತಡ ಇದೆ ನಾನು ನಿಭಾಯಿಸಬೇಕು, ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಆದರೆ ಸ್ಟ್ರೆಸ್ ಒಂದೇ ಆಗಿರುತ್ತೆ, ಒತ್ತಡದಲ್ಲಿ ಏನು ಭೇದ ಅಂತಿಲ್ಲ, ನಾವು ಮಾಡ್ಕೊಳ್ಳೋದು. ಅದು ನೆಗೆಟಿವ್ ಆಗಿ ತೊಗೊಂಡ್ರೆ ನೀವು ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಇಂಪ್ಯಾಕ್ಟ್ ಅಂದರೆ ಅದು ನಮ್ಮ ಪರಿಣಾಮ ಬೀರುತ್ತೆ. ಈಗ ನೋಡಿ ಯಾವ ರೀತಿ ಹುಟ್ಕೊಳ್ಳೋದು ಪ್ರಶ್ನೆ, ಈ ಸ್ಟ್ರೆಸ್ ಅನ್ನೋದು. ಇದು ಮುಖ್ಯವಾಗಿ ಸ್ಟ್ರೆಸ್ ಅನ್ನೋದು ಶ್ರೀಪತಿ ಭಟ್ ಸರ್ ಈಗ ಒಂದು ಪಾಯಿಂಟ್ ಅವ್ರದ್ದು ಮಾತಿನಲ್ಲಿ ಎತ್ಕೊಳ್ತೇನೆ. ಹುಟ್ಟದಿಂದ ಸಾಯೋವರೆಗೆ ಇದೊಂದು ನಮಗೆ ಒತ್ತಡ ಇದ್ದೇ ಇರುತ್ತೆ. ಯಾಕಿರುತ್ತೆ ಅಂದರೆ ನಮ್ಮ ಬೇಕು ಬೇಡಗಳ ಅಗತ್ಯತೆಗಳ ಮೇಲೆ ನಿಂತಿರುತ್ತೆ ಒತ್ತಡ. ನೀವೆಷ್ಟು ನಿಮಗೆ ಮೀರಿದ್ದು ಬೇಕು ಅಂತೀರಾ ಅಷ್ಟೇ ಒತ್ತಡ ತಗೋಬೇಕು. ನೀವು ಬೇಡ ನಂಗೆ ಇದ್ದಿದ್ರಲ್ಲಿ ನಾನು ತೃಪ್ತಿ ಪಡುತ್ತೇನೆ ಅನ್ನೋ ಮನಸ್ಥಿತಿಗಳು 100ಕ್ಕೆ 98% ಇಲ್ಲ. ಎಲ್ಲವೂ ಇದು ಬೇಕು ಅದು ಬೇಕು ಎಲ್ಲವೂ ಬೇಕು. ಎಷ್ಟು ಬೇಕುಗಳು ನಿಮಗೆ ಜಾಸ್ತಿ ಆಗುತ್ತೆ ಅಷ್ಟೇ ಒತ್ತಡಗಳು, ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಈಗ ನೋಡಿ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಡಾಕ್ಟರ್ ಈಸ್ ಅ ಕಾರ್ಡಿಯೋಲಜಿಸ್ಟ್. ಆ ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ಒಂದು ಕಾಲ ಇತ್ತು ಹೃದಯಾಘಾತಗಳು, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಈ ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ ಅದು ಇದ್ರ ಇನ್ಫೆಕ್ಷನಿಂದ ಬರ್ತಿತ್ತು. ಈಗ ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂತಂದರೆ 100ಕ್ಕೆ 75ರಿಂದ 80% ಒತ್ತಡದಿಂದ ಹೃದಯಾಘಾತಗಳು ಆಗ್ತಾ ಇದೆ. ಇಲ್ಲಿ ಬಂದು ನೋಡಿ, ಇಲ್ಲಿ ನಮ್ಮ ಬೇಕುಗಳು ಜಾಸ್ತಿ ಆಗ್ತಿದೆ, ಅದಕ್ಕೆ ಹೃದಯಾಘಾತಗಳು ಅದು ಇದುಗಳೇ ಜಾಸ್ತಿ ಆಗ್ತಿದೆ. ತೃಪ್ತಿ ಯಾರಿಗೂ ಆಗ್ತಾ ಇಲ್ಲ. ಬೇಕು ಇದು ಈಗ ಒಂದು ಏನೋ ಬೈಕ್ ತೊಗೊಂಡ್ರೆ 2ನೇ ವರ್ಷ ಆದಮೇಲೆ ಆ ಬೈಕ್ ಬೇಡ, ಇನ್ನೊಂದು ಬೇರೆ ಏನೋ ಬೇಕು, ಇನ್ನು ಬೇರೆ ಏನೋ ಬೇಕು. ಸೊ ಈ ಬೇಕುಗಳಿಗೆ ಫುಲ್ ಸ್ಟಾಪೇ ಸಿಗ್ತಾ ಇಲ್ಲ. ಸೊ ಬಿಕಾಸ್ ಆಫ್ ದಿಸ್ ಈ ಬೇಕು ಅನ್ನೋದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಸ್ಟ್ರೆಸ್ ಹುಟ್ಕೊಳ್ಳುತ್ತೆ. ಎರಡನೇದಾಗಿ ಸಂದರ್ಭಗಳು. ಇಮಿಡಿಯೇಟ್ಲಿ ನಮ್ಮ ಲೈಫ್ ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಬೇಕಾದರೆ ಎಮರ್ಜೆನ್ಸಿ ಕಂಡೀಷನ್ ಬರ್ಬೋದು. ಮನೇಲಿ ಏನು ಎಲ್ಲ ರೆಡಿ ಇಟ್ಟಿರೋದಿಲ್ಲ. ಹೊಂದಿಸ್ಬೇಕಾದ್ರೆ ಅದರದ್ದೇ ಆದಂಥ ಒತ್ತಡ ಇರುತ್ತೆ. ಇದೆಲ್ಲ ಕಾಲದ ನಿರ್ಣಯ. ಅದು ಯಾವಾಗ ಬೇಕಾದರೆ ಆವಾಗ ನಾವು ಮಾನಸಿಕವಾಗಿ ಒತ್ತಡ ತಗೊಳ್ಳೇಬೇಕಾಗುತ್ತೆ. ಯಾಕಂದರೆ ಅದನ್ನು ನಾವು ತಗೊಳ್ಳಿಲ್ಲ ಅಂದರೆ ಆ ಕ್ಷಣಕ್ಕೆ ನಿಭಾಯಿಸೋಕ್ಕಾಗಲ್ಲ. ಏನೋ ಒಂದು ಮಾಡಿ ಅದನ್ನು ಕ್ಲಿಯರ್ ಮಾಡಲೇಬೇಕು. ಸೊ ಈ ಸಂದರ್ಭದಿಂದನೂ ಕೂಡ ಈ ಒತ್ತಡಗಳು ಹುಟ್ಕೊಳ್ಳುತ್ತೆ. ಮೂರನೇದಾಗಿ ನಮಗೆ ಅಗತ್ಯತೆಯೇ ಇರೋದಿಲ್ಲ, ಆದರೆ ನಾವಾಗೇ ಮುಂದೆ ಹೋಗ್ತೇವೆ. ಅಂದರೆ ಇಲ್ಲ ನಾನು ಅದನ್ನು ಬ್ರೇಕ್ ಮಾಡಿ ತೋರಿಸ್ತೀನಿ, ಸಾಧಿಸಿ ತೋರಿಸ್ತೀನಿ, ನಾವು ಅದನ್ನು ಮಾಡಿ ತೋರಿಸ್ತೇನೆ ಅಂದಾಗ ನೀವು ಏನಾದರೂ ಒಂದು ದೊಡ್ಡದಾಗಿ ಬಯಸಿದಾಗ ಆ ದೊಡ್ಡದಾಗಿ ನೀವು ಅದಕ್ಕೆ ಎಫರ್ಟ್ ಹಾಕಬೇಕಾಗತ್ತೆ. ಆ ಎಫರ್ಟು ಸ್ಟ್ರೆಸ್ ಆಗೇ ಇರುತ್ತೆ. ಅದು ನೀವು ಆ ಸ್ಟ್ರೆಸ್ಸನ್ನು ನನಗೆ ಯಾಕೆ ಈ ಒತ್ತಡ, ನನಗೆ ಯಾಕೆ ಆಗ್ತಿದೆ, ಸುತ್ತಮುತ್ತ ಇರೋರಿಗೆ ಏನೂ ಆಗ್ತಾಯಿಲ್ಲ, ಈ ರೀತಿಯಾಗಿ ನೆಗೆಟಿವ್ ಆಗಿ ತೊಗೊಂಡ್ರೆ ಅದು ದೊಡ್ಡ ಮಟ್ಟದ ಒತ್ತಡನೇ ಆಗುತ್ತೆ, ಹುಟ್ಕೊಂಡಿರುತ್ತೆ. ಹೌದು, ಇದು ನನಗೆ ಯಾಕೆ ಆಗ್ತಿದೆ ಅಂದರೆ ನನಗೆ ಅದು ಬೇಕಾಗಿದೆ, ನನ್ನ ಆಸೆಗಳು ಅದಾಗಿರೋದ್ರಿಂದ. ಸೊ ಇದು ನನಗೆ ಅಫ್ಕೋರ್ಸ್ ಇದು ನಾನು ತಗೊಳ್ಳೇಬೇಕು ಈ ಸ್ಟ್ರೆಸ್ನ, ಇಲ್ಲಾಂದರೆ ನಾನು ರೀಚ್ ಆಗೋಕ್ಕಾಗಲ್ಲ. ಸೊ ಈ ಆಲ್ಮೋಸ್ಟ್ ಈಗ ಹೇಗೆ ಅಂದರೆ ಸ್ಟ್ರೆಸ್ ಹುಟ್ಟೋದು ಹೊರಗಡೆಯಿಂದೇನು ಹುಟ್ಟಲ್ಲ, ನಮ್ಮ ಒಳಗಡೆಯಿಂದನೇ ಬರೋದಿದೆ ಒತ್ತಡಗಳು. ಹೊರಗಡೆಯಿಂದ ಯಾವುದು ಕೂಡ ಆಗೋದಿಲ್ಲ. ಕೆಲವೊಂದು ಘಟನೆಗಳು ಸಾಂದರ್ಭಿಕವಾಗಿ ಏನಾದರೂ ಆಗುತ್ತೆ, ಅದು ನಮ್ಮ ಕೈಲಿರೋದಿಲ್ಲ. ಯಾವ ಮನುಷ್ಯನಿಗೂ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹೇಗೆ ಬೇಕಾದರೆ ಏನು ಬೇಕಾದರೆ ಆಗ್ಬೋದು. ಆ ಕ್ಷಣಕ್ಕೆ ಅದನ್ನು ನಾವು ಸ್ಟ್ರೆಸ್ ಆಗಿ ತಗೊಂಡ್ರೆ, ಅದು ಹೇಳಿದ್ನಲ್ಲ, ಪಾಸಿಟಿವ್ ಆಗಿ ತಗೊಂಡ್ರೆ ನಿಭಾಯಿಸ್ಕೊಳ್ತೀರಾ, ಇಲ್ಲ ನೆಗೆಟಿವ್ ಆಗಿ ತಗೊಂಡ್ರೆ ಅಲ್ಲಿಂದ ನಿಮಗೆ ಮಾನಸಿಕ ನಿಮ್ಮ ಆರೋಗ್ಯ ಡಿಸ್ಟರ್ಬ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಉಟ್ಕೊಳ್ಳೋ ಒಂದು ಒತ್ತಡದ ಮೂಲ ಹುಡ್ಕೊಳ್ಳಿಕ್ಕೆ ಹೋದರೆ ನನಗನ್ಸೋದು, ನನ್ನ ಒಂದು ಪರ್ಸೆಪ್ಷನ್ ಪ್ರಕಾರ ಹೀಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನೀವೊಂದು ಪಾಯಿಂಟ್ ಹೇಳಿದ್ರಿ, ಪಾಸಿಟಿವ್ ಮೆಂಟಲ್ ಸ್ಟ್ರೆಸ್ ಹಾಗೆ ನೆಗೆಟಿವ್ ಮೆಂಟಲ್ ಸ್ಟ್ರೆಸ್. ಸೊ ಫಸ್ಟ್ ಹೇಳಿದ್ರೆ ಅಂದ್ರೆ ಈ ಎರಡೂ ಈಕ್ವಲ್ ಆಗಿ ಒತ್ತಡ ತರುತ್ತೆ ಅಂತ. ಪಾಸಿಟಿವ್ ಕೂಡ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ನೆಗೆಟಿವ್ ಆಗಿರ್ಬೋದು. ಸೊ ಅಂದ್ರೆ ಪಾಸಿಟಿವ್ ಇದ್ರೆ, ಪಾಸಿಟಿವ್ ಮೆಂಟಲ್ ಸ್ಟ್ರೆಸ್ ಇದ್ರೆ ಓಕೆ, ನಾನು ಅದನ್ನ ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ನೆಗೆಟಿವ್ ಇದ್ರೆ ಅದು ನಮ್ಗೆ ತುಂಬಾ ಸ್ಟ್ರೆಸ್ ಕೊಡ್ಬೋದು, ಆ ರೀತಿ ಎಲ್ಲ. ಹೌದು, ಅವರು ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಕಮ್ಮಿ ಇದೆ ಅಂತ ಅವ್ರು ಅನ್ಕೊಂಡು ನೆಗೆಟಿವಿಟಿ ಜಾಸ್ತಿಗೆ ಜಾಗ ಕೊಡ್ತಾರೆ. ಪಾಸಿಟಿವಿಟಿ ನಮ್ಮಲ್ಲಿ ಇದೆ, ನಾನು ನಿಭಾಯಿಸ್ಕೋಬಹುದು ಅನ್ನೋದು ಇರೋದಿಲ್ಲ. ಅವರು ಪ್ರಾಮುಖ್ಯತೆ ನೆಗೆಟಿವಿಟಿ ಕೊಡೋದ್ರಿಂದ ಪಾಸಿಟಿವಿಟಿ ಕಳೆದೋಗ್ಬಿಡುತ್ತೆ ಅಲ್ಲಿ, ಅವರಲ್ಲಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಈಗ ಇವರು ಆಪ್ತ ಸಮಾಲೋಚಕರು, ಕೌನ್ಸಿಲರ್, ಅವ್ರು ಏನು ಮಾಡ್ತಾರೆ, ಕೌನ್ಸಿಲರ್ ಯೂಶಲಿ ಏನು ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ಪ್ರಾಬ್ಲಮ್ ಅಂತ ಹೇಳ್ಕೊಂಡಾಗ, ಮಾನಸಿಕವಾದ ಸಮಸ್ಯೆಗಳನ್ನು ಹೇಳ್ಕೊಂಡಾಗ, ಆ ವ್ಯಕ್ತಿಗೇನೆ ಅವನ ಸಮಸ್ಯೆಯನ್ನು ಅರ್ಥ ಮಾಡಿಸಿ ಅವನ ಒಳಗೇನೆ ಇರ್ತಕ್ಕಂಥ ಪರಿಹಾರದ ಲೀಸ್ಟನ್ನು ಹುಡುಕಿ ಇದರಲ್ಲಿ ಯಾವ್ದು ಆಪ್ಷನ್ ನೀನು ಚೂಸ್ ಮಾಡ್ತೀಯಾ, ಹೊರಗಡೆಯಿಂದ ಎಲ್ಲೂ ಉತ್ತರ ಇಲ್ಲ ನಮ್ಮ ಸಮಸ್ಯೆಗೆ. ಅದನ್ನು ಸ್ವಾಮಿ ವಿವೇಕಾನಂದರು ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಯು ಆರ್ ದ ರೀಸನ್ ಫಾರ್ ವಾಟ್ ಯು ಆರ್. ಇವತ್ತು ನಿನ್ನ ಪರಿಸ್ಥಿತಿಗೆ ನೀನೇ ಕಾರಣ, ಇವ್ರನ್ನ ನೀನು ತಳ್ಬೇಡ ಅಂತ ಹೇಳ್ತಾರೆ. ಸೊ ನಮ್ಮಲ್ಲೇ ಇರುತ್ತೆ ಅದನ್ನು ನಾವು ಓವರ್ಟೇಕ್ ಮಾಡಬೇಕಾದ್ರೆ
ನಮ್ಮಲ್ಲಿರೋ ಸಾಮರ್ಥ್ಯದ ಕೊರತೆ ಇರುತ್ತೆ. ಒಂದ್ಸಲ ನಮ್ಗೆ ಅರ್ಥ ಆದರೆ ವಿ ಕ್ಯಾನ್ ಕಮ್ ಫಾರ್ವರ್ಡ್, ಮೂವ್ ಫಾರ್ವರ್ಡ್. ಸೊ ಅದೇ ಹೇಳೋದಾದ್ರೆ, ಸೊ ಅದೇ ಇದೇ ಮೆಂಟಲ್ ಸ್ಟ್ರೆಸ್ ಬಗ್ಗೆ ಹೇಳೋದಾದ್ರೆ ಸರ್, ಈ ಥರ ನಂಗೆ ಆಗ್ತಿದೆ, ಇಷ್ಟೊಂದು ಸಮಸ್ಯೆ ಬರ್ತಿದೆ, ನನ್ನಿಂದ ಯಾಕೆ ಇದು ಆಗ್ತಿಲ್ಲ, ಇದನ್ನ ನಾನು ಓವರ್ಕಮ್ ಮಾಡಬೇಕು ಅಂತ ನಾನು ಅನ್ಕೊಂಡ್ರು ಅದು ಕೆಲವೊಂದ್ಸಲ ಆಗ್ತಾ ಇಲ್ಲ. ಈ ಸಂದರ್ಭಕ್ಕೆ ಹೇಳೋದಾದ್ರೆ ಇದನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತೀರಿ ಆಸ್ ಎ ಕೌನ್ಸಿಲರ್ ನೀವು ಹೇಳೋದಾದ್ರೆ? ನೋಡಿ, ನಾವು ಯಾವಾಗಲೂ ಕೂಡ ಈ ಕಾಯಿಲೆಯನ್ನು ಅಂದರೆ ಒಬ್ಬ ಕೌನ್ಸಿಲರು ಬಹಳ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು. ಈಗಿನ ಭಾಳ ಪ್ರಸ್ತುತವಾಗಿ ಕೌನ್ಸಿಲರ್ನ ಅಗತ್ಯ ತುಂಬ ಇದೆ ಈ ಮಾನಸಿಕ ಆರೋಗ್ಯಕ್ಕೆ. ಬಹಳ ಸುಸೈಡ್ ಇರ್ಬೋದು, ಡಿಪ್ರೆಷನ್ಗೆ ಒಳಗಾಗೋದಿರ್ಬೋದು, ಅಥವಾ ಎಲ್ಲ ಬಹುಶಃ ಕ್ಯಾನ್ಸರು, HIV ಎಲ್ಲದಕ್ಕೂ ಒಂದು ಇವತ್ತು ಈ ಫೀಲ್ಡು, ಕೌನ್ಸಿಲಿಂಗ್ ಫೀಲ್ಡು ತುಂಬ ಪಾಪ್ಯುಲರ್ ಇದೆ. ಆದರೆ ಅಷ್ಟೇ ಒಂದು ಕೊರತೆ ಇದೆ. ಯಾಕಂದರೆ ಎಲ್ಲಿಯೂ ಕೂಡ ಎಲ್ಲ ನಗರದಲ್ಲೂ ಕೂಡ ಒಂದು ಸ್ಟೂಡೆಂಟ್ಸ್ ನೋಡಿದರೆ ಸ್ಟೂಡೆಂಟ್ಸ್ ಕೌನ್ಸಿಲರ್ ಕೊರತೆ ಇದೆ. ಒಂದು ಮಾನಸಿಕ ಆರೋಗ್ಯದ ಒಂದು ಹಾಸ್ಪಿಟಲಿಗೆ ಹೋದರೆ ಅಲ್ಲಿ ಒಂದು ಕೌನ್ಸಿಲರ್ನ ಅಗತ್ಯ, ಅದು ಕೂಡ ಒಂದು ಕೊರತೆ ಕಾಣ್ತಾ ಇದೆ. ಎಲ್ಲ ಫೀಲ್ಡಲ್ಲೂ ಕೂಡ ಇವತ್ತು ಸಲಹೆಗಾರರ ಒಂದು ಕೊರತೆ ಎದ್ದು ಕಾಣುತ್ತೆ. ಯಾಕೆ ಸಲಹೆಗಾರರು ಬೇಕು ಅಂತ ಕೇಳಿದರೆ, ನನಗೆ ಇರುವಂಥ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೊಳ್ಳೋದು. ನಾವಿವತ್ತು ನಾನು ಬರುವಾಗ ಅದೇ ಚರ್ಚೆ ಮಾಡ್ತಾ ಬಂದ್ವಿ. ಈ ಸಲದ ಒಂದು ಥೀಮ್, ಈ ಸಲದ ಥೀಮ್ ಏನು ಅಂತ ಹೇಳಿದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೊಟ್ಟಂಥ ಒಂದು ಥೀಮ್ ಮಾನಸಿಕ ಆರೋಗ್ಯಕ್ಕೆ, ಮೆಂಟಲ್ ಹೆಲ್ತ್ ಈಸ್ ಯೂನಿವರ್ಸಲ್ ಹ್ಯೂಮನ್ ರೈಟ್. ಅಂದರೆ ನಮಗೆ ಪ್ರಾಪಂಚಿಕವಾದ ಅಥವಾ ನಾವು ಎಲ್ಲರಿಗೂ ಒಂದು ಇರುವಂಥ ಮಾನವ ಹಕ್ಕು ಇದು. ವಿಶ್ವ ಮಾನವ ಹೇಳಲ್ಲ, ವಿಶ್ವವ್ಯಾಪಿ ಆಗಿರುವಂಥ ಒಂದು ಮಾನವ ಹಕ್ಕು ನಮ್ಮ ಮಾನಸಿಕ ಆರೋಗ್ಯ. ಇದು ರೈಟ್. ಯಾಕೆ ರೈಟ್ ಅಂತ ಹೇಳಿದ್ರೆ, ಬಹುಶಃ ದೈಹಿಕವಾದ ಸಮಸ್ಯೆ, ಜ್ವರ ಅಥವಾ ಶೀತ ಯಾವುದು ಬಂದರೂ ಕೂಡ ಆಸ್ಪತ್ರೆಗೆ ಹೋಗ್ತಾನೆ. ಆದರೆ ಮಾನಸಿಕ ಆರೋಗ್ಯಕ್ಕೆ ಯಾರು ಕೂಡ ಯಾರ ಹತ್ರ ಕೂಡ ಚರ್ಚೆ ಮಾಡೋದಿಲ್ಲ. ಅದು ಸಣ್ಣದಾದಂಥ ಸಮಸ್ಯೆ ಬಹಳ ದೊಡ್ಡದಾಗಿ ಇಡೀ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ಆವರಿಸಿ ಅದರಿಂದ 4 ಜನ ಸಫರ್ ಆಗಿ ಆದ ನಂತರ ಎಲ್ಲರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ತಾರೆ. ಇವರಿಗೇನೋ ಆಗಿದೆ, ಇವರೇನೋ ಸಮಸ್ಯೆ ಆಗಿದೆ. ನಾವೀಗ ಎಲ್ಲರೂ ಕೂಡ ಸಾಕ್ಷರರಾಗ್ತಾ ಇದ್ದೀವಿ. ಒಂದು ಕಡೆ ಸಾಕ್ಷರರಾಗ್ತಿದ್ರು ಕೂಡ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾವು ಹೇಳ್ಕೊಳ್ಳಿಕ್ಕೆ ಮಾತ್ರ ಒಂದು ಸಾಕ್ಷರರು ಅಂತಷ್ಟೇ. ಆದರೆ ಇನ್ನೂ ಕೂಡ ನಮ್ಮಲ್ಲಿ ಹಾಸ್ಪಿಟಲ್ಗೆ, ಮಾನಸಿಕ ಆರೋಗ್ಯಕ್ಕೆ ಹಾಸ್ಪಿಟಲ್ಗೆ ಬರುವಂಥದ್ದು, ಸಲಹೆಗಾರರ ಹತ್ರ ಮಾತಾಡುವಂಥದ್ದು ಇನ್ನೂ ಕೂಡ ನಡೀತಾ ಇಲ್ಲ. ಯಾಕಂದರೆ ಸರಿ ನೋಡಿ, ಕಾಮನ್ ಆಗಿ ತಗೊಳ್ಳಿ, ಸುಸೈಡ್. ಎಷ್ಟೆಷ್ಟೋ ದಿನ ಬುದ್ಧಿಜೀವಿಗಳನ್ನ ಹೇಳಿದಲ್ಲ, ಒಂದು ಸಾಕ್ಷರರು ಸಮೇತ ನಾವು ಸುಸೈಡ್ ಮಾಡ್ಕೊಳ್ಳೋಂಥದ್ದು ಎಲ್ಲದೂ ಗೊತ್ತಿದೆ ನಮಗೆ. ಈಗ ನಾವು ಮೊದಲೇ ಮಾತಾಡಿದಾಗೆ ಸ್ಟ್ರೆಸ್ ಅಂದರೆ ಏನು ಅಂತ ಗೊತ್ತಿದೆ, ಯಾವುದರಿಂದ ಬಂತು ಅಂತ ನಮಗೂ ಗೊತ್ತಿದೆ. ಆದರೆ ಹೇಗೆ ಇದರಿಂದ ಹೊರಗಡೆ ಬರಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದೇ ಬಹಳ ದೊಡ್ಡ ಸಮಸ್ಯೆ ಆಗಿರೋದು. ಹಾಗಾಗಿ ನಾವು ಈ ಮಾನಸಿಕ ಆರೋಗ್ಯಕ್ಕೆ ಸಲಹೆಗಾರರ ಅಗತ್ಯ ಇದೆ. ನಾವು ಸಲಹೆಗಾರರು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಸ್ಟೂಡೆಂಟ್ಸ್ ಜೊತೆನೂ ಕೆಲಸ ಮಾಡ್ತಾ ಇದ್ದೀವಿ. ವೈವಾಹಿಕ ಜೀವನದ ಬಗ್ಗೆಯೂ ಕೂಡ ಅಲ್ಲಿ ಏನಾದರೂ ಸಂಗಾತಿಗಳಲ್ಲಿ ಒಂದು ಭಿನ್ನಾಭಿಪ್ರಾಯ ಬಂದರಲ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ರೋಗಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಮಾನಸಿಕ ಆರೋಗ್ಯ ಅಂತ ಹೇಳಿ ಬರುವಾಗ ಕೌನ್ಸಿಲರ್ನ ಒಂದು ಅಲ್ಲಿ ಅವರು ಬಂದು ಕೂತ್ಕೊಂಡಾಗ ಸಮಸ್ಯೆಯಲ್ಲಿ ಇರುವವರಿಗೆ, ನಮಗೆ ಜಯಪ್ರಕಾಶ್ ಅವರು ಹೇಳಿದ ಹಾಗೆ, ನನಗೆ ಈಗ ಸಮಸ್ಯೆ ಇದೆ, ನನಗೆ ದಾರಿ ಕಾಣೋದಿಲ್ಲ. ಕೌನ್ಸಿಲರ್ ಹತ್ರ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಪ್ರೊಫೆಷನಲ್, ನಮ್ಮದೊಂದು ವೃತ್ತಿಪರವಾದ ನಾವು ಸಲಹೆಗಾರರು, ಅವ್ರ ಹತ್ರ ನಾವು ಕೇಳ್ತಾ ಹೋಗೋ ವಾಟ್ ಈಸ್ ದ ರೂಟ್ ಕಾಸ್. ಯಾಕಂದರೆ ನಾವು ಚೈಲ್ಡ್ಹುಡ್ ಹೇಗಿತ್ತು, ಒಂದು ಸಮಸ್ಯೆಯನ್ನು ನಾವು ಎಲ್ಲ ರೀತಿ ಎಲ್ಲ ಆ್ಯಂಗಲಲ್ಲೂ ಕೂಡ ನೋಡ್ತೀವಿ. ಈಗ ನನ್ನ ಸಮಸ್ಯೆ ಅದನ್ನು ನನಗೆ ಸಮಸ್ಯೆ ಮಾತ್ರ ಅಂತ ಹೇಳಿ ನೋಡೋದು. ಅದೇ ಎದುರುಗಡೆ ಕೂತ್ಕೊಂಡವನು, ನಾವು ಒಂದು ಪ್ರೊಫೆಷನಲ್ ಹೆಲ್ಪ್ ಮಾಡೋರು, ಎಲ್ಲಿ ಯಾವ್ಯಾವ ಕಾರ್ನರಲ್ಲಿ ಏನೇನಾಗಿದೆ ಅದರ ಫುಲ್ ಸಂಪೂರ್ಣವಾದ ಒಂದು ಆಯಾಮವನ್ನು ನೋಡ್ಕೊಳ್ತಾ ಬರ್ತೀವಿ. ಚೈಲ್ಡ್ಹುಡ್ ಹೇಗಿತ್ತು, ಅವರ ಬಾಲ್ಯ ಹೇಗಿತ್ತು, ಮನೆಯಲ್ಲಿ ಯಾರಿಗಾದರೂ ಈ ಥರದ ಹಿನ್ನೆಲೆಗಳಿದೆಯಾ, ಸರಿ ಇದಕ್ಕೆ ಆವರಿಸಿದಂಥ ವಿಷಯಗಳು ಏನು, ಈ ವ್ಯಕ್ತಿಗೆ ಇಷ್ಟು ಮಾನಸಿಕವಾದ ಒಂದು ಖಿನ್ನತೆಗೋ ಅಥವಾ ಇನ್ನೊಂದು ಸಮಸ್ಯೆಗೆ ಒಳಗಾಗಬೇಕಾದ್ರೆ ಕಾರಣ ಏನು, ಅದನ್ನು ಹುಡುಕೊಳ್ತಾ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವಾಗ ಅವರೇ ಹೇಳಿದ ಹಾಗೆ ಅವರಿಗೆ ಒಂದು ಬೇರೆ ಬೇರೆ ಆಪ್ಷನ್ಗಳನ್ನು ಬಿಡಿಸಿ ಇಡ್ತೇವೆ ಅವ್ರ ಎದುರುಗಡೆ. ಅರ್ಧಕ್ಕರ್ಧ ನಾವು ಹೇಳ್ಕೊಂಡಾಗಲೇ ನಮ್ಮ ಸಮಸ್ಯೆಗಳು ಬಗೆಹರಿತಾ ಹೋಗ್ತದೆ. ಯಾಕಂದರೆ ನಾವು ಅದನ್ನು ಬಿಡಿಸ್ತಾ ಬರುವಾಗ ನಾವು ಯೋಚನೆ ಮಾಡಿದ್ದು ಮಾತ್ರ, ನಾನು ಅದನ್ನು ಹೇಳಲಿಕ್ಕೆ ಹೋದೆ, ಥಾಟ್ ಲೆವೆಲಿಂದ ಶುರುವಾಗೋದು ನಮ್ಮ ಸಮಸ್ಯೆ. ನನ್ನ ಮಾನಸಿಕ ಆಲೋಚನೆಯೇ ನನ್ನಲ್ಲಿ ಬಹಳ ದೊಡ್ಡ ಸಮಸ್ಯೆ. ಎರಡನೇ ಸಮಸ್ಯೆ ನನ್ನ ಇಮೋಷನ್ಸು, ನನ್ನ ಭಾವನೆಗಳು. ಮೂರನೇದು ನನ್ನ ನಡವಳಿಕೆ, ನಾನು ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದೆ. ಆಲೋಚನೆ ಅಂತ ಹೇಳುವಾಗ ನೆಗೆಟಿವ್,
ನನಗೆ ಧನಾತ್ಮಕವಾದ ಚಿಂತನೆಯೇ ನನಗೆ ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಯಾವುದೂ ಸರಿ ಇಲ್ಲ ಅನ್ನುವಂಥ ನಿಟ್ಟಿಗೆ ಹೋಗಿರ್ತೇನೆ. ಭಾವನೆಗಳನ್ನು ನೋಡಬೇಕಾದ್ರೆ ಕೋಪ, ಸಿಟ್ಟು, ಬೇಸರ, ನಿರಾಶೆ, ಹತಾಶೆ, ಇದನ್ನು ಅದರ ಜೊತೆಗೆ ಬದುಕಿ ನನಗೆ ಅದೇ ನನ್ನ ಒಂದು ನಾನು ಅದರಲ್ಲೇ ನಾನು ಜೀವನ ಮಾಡ್ತಾ ಇರ್ತೇನೆ. ಹಾಗಿರುವಾಗ ನನಗೆ ಯಾವುದು ಕೂಡ ಉತ್ತರ ಸಿಗೋದಿಲ್ಲ. ಇನ್ನು ನಡವಳಿಕೆ ನೋಡಿದ್ರೆ ನನ್ನ ಸುತ್ತಮುತ್ತ ಇರುವುದು ಯಾವುದು, ನಾನು ಮಾಡಿದ್ದು, ನನ್ನ ಕೆಲಸ ಎಲ್ಲವೂ ಕೂಡ, ನನ್ನ ನಡವಳಿಕೆಗಳು, ನನ್ನ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ, ಎಲ್ಲವೂ ಕೂಡ ನನ್ನ ಸಮಸ್ಯೆಗೆ ಕಾರಣ ಆಗಿ ಹೋಗ್ತದೆ ವಿನಃ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ನೋಡಿ, ಹಿಂದಿನ ಒಂದು ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಅಂತೇಳಿ ಮನೆ ಹಿರಿಯರು ಇರ್ತಿದ್ರು. ನಾನು ಈ ಕೌನ್ಸಿಲರ್ ಮಾಡುವಂಥ ಕೆಲಸವನ್ನು ಮನೆ ಹಿರಿಯರು ಮಾಡ್ತಾಯಿದ್ರು. ಯಾಕಂದರೆ ಅವ್ರ ಜೊತೆ ಮಾತಾಡ್ತಿದ್ವಿ, ಒಟ್ಟಿಗೆ ಕೂಡಿ ಬದುಕ್ತಾ ಇದ್ವಿ. ಈಗ ಗಂಡ ಹೆಂಡತಿ ಮಕ್ಕಳು, ಗಂಡ ಹೆಂಡತಿನ ಮಗುವಾಗ ಈ ಸಮಸ್ಯೆನ ಬಗೆಹರಿಸೋದು ಯಾರು? ನಮ್ಮದು ಬಿಡುವಿಲ್ಲದ ಜೀವನ. ಬೆಳಿಗ್ಗೆ ಎದ್ದು ಇಬ್ಬರು ಕೂಡ ಕೆಲಸಕ್ಕೆ ಹೋಗೋದು, ಮಗು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಅವರು ಬರೋದು, 3 ಜನನೂ ಕೂಡ ಮೊಬೈಲ್ ಹಿಡ್ಕೊಂಡೇ ಕೂತ್ಕೊಳ್ಳೋದು. ಈ ಒಟ್ಟಾರೆ ಎಲ್ಲೂ ಕೂಡ ಕಮ್ಯುನಿಕೇಷನ್ ಇಲ್ಲ. ನಾವು ಯಾರು ಪರಿಹಾರ, ಯಾರು ಇದಕ್ಕೆ ಉತ್ತರ ಕೊಡೋದು ಯಾರು? ಹುಟ್ಟಿದಾಗಿನಿಂದ ನಾವು ಈ ಥರದೊಂದು ಬೆಳವಣಿಗೆಯನ್ನು ಮಾಡ್ತಾ ಬಂದ್ವಿ. ಆಮೇಲೆ ಯಾರು ಕೂಡ ಯಾವ ಸಲಹೆಗಾರರ ರೋಲನ್ನು ಯಾರೂ ಕೂಡ ಮಾಡಲಿಲ್ಲ. ಇಲ್ಲಿ ನಾವು ಸಲಹೆಗಾರರ ರೋಲನ್ನು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಅವರು ಬರ್ತಾರೆ, ಕೂತ್ಕೊಳ್ತಾರೆ, ಎಲ್ಲ ಒಂದು ಕಾರ್ನರ್ನ ನಾವು ಬಿಡಿಸಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗಿದೆ, ಹೇಗಾಗಿದೆ, ಇದರಿಂದ ಹೊರಗಡೆ ಬರೋದು ಹೇಗೆ, ಇದು ಒಂದು ಪ್ರಾಸೆಸ್ ಇದೆ. ಒಂದು ಕೌನ್ಸಿಲಿಂಗ್ ಒಂದು ಪ್ರಾಸೆಸ್, ಒಂದು ಕೇಸ್ ವರ್ಕ್ ಅಂತ ಹೇಳ್ತೀವಿ. ಅದು ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ, ಒಂದು ಗಂಟೆಯಲ್ಲಿ ಆಗೋದಲ್ಲ. ರ್ಯಾಪೋರ್ಟ್ ಬಿಲ್ಡಿಂಗು. ಮೊದಲು ಅವ್ರ ಜೊತೆಗೆ ನಾವು ಒಂದು ಸಂಬಂಧ, ಯಾಕಂದರೆ ನಮ್ಮ ಜೊತೆ ಮಾತಾಡಬೇಕಾದ್ರೆ ಗೌಪ್ಯವಾಗಿರಬೇಕು. ನಾವು ಇನ್ನೊಬ್ಬರ ಜೊತೆ ಚರ್ಚೆ ಮಾಡಲಿಕ್ಕಿಲ್ಲ. ನನ್ನನ್ನು ನಂಬಬೇಕು ಅವರು ಕ್ಲೈಂಟು. ಯಾಕಂದರೆ ಇವ್ರ ಹತ್ರ ಹೇಗೆ ಲಾಯರ್ ಹತ್ರ ಹೋಗಿ ನಾವು ಎಲ್ಲವನ್ನು ಮಾತಾಡ್ತೀವಲ್ಲ, ಹಾಗೆ ಕೌನ್ಸಿಲರ್ ಜೊತೆ ಮಾತಾಡುವಾಗ ಇವರು ನನಗೆ ಜೆನ್ವಿನ್ ಪರ್ಸನ್. ಯಾಕಂದ್ರೆ ನಾವು ಯಾವಾಗಲೂ ಜೆನ್ವಿನ್ ಮತ್ತು ಫೇಕ್ ಅಂತ ಹೇಳ್ತೀವಿ. ಫೇಕ್ ಅಂತ ಹೇಳಿದ್ರೆ ಇವ್ರ ಹತ್ರ ನನಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂತಹ ಒಂದು ಕೌನ್ಸಿಲರ್ನ ಒಂದು ರಿಲೇಷನ್ ಬಿಲ್ಟಪ್ ಆಗುತ್ತೆ. ಆಮೇಲೆ ಅದನ್ನು ನಾವು ಒಂದೊಂದೇ ಹಂತವಾಗಿ ಪ್ರಾಸೆಸ್ ನಡೆಸ್ತಾ ಹೋಗುವಾಗ, ಒಂದು 4-5 ಸಿಟ್ಟಿಂಗ್ ಆಗುವಾಗ ಅವರಲ್ಲಿ ಒಂದು ಮನೋಬಲ, ಒಂದು ಮಾನಸಿಕವಾದ ಧೈರ್ಯ, ಹಲವಾರು ಕಾಯಿಲೆಗಳಿಗೆ, ಮಾನಸಿಕವಾದ ಕಾಯಿಲೆಗಳಿಗೆ ಸ್ವಲ್ಪ ಮೆಡಿಸಿನ್ಸನ್ನು ಮೊದಲು ಮಾಡಿ ಆಮೇಲೆ ನಾವು ಈ ಕೌನ್ಸಿಲಿಂಗ್ ಕರ್ಕೊಂಬರ್ತೀವಿ. ಕೆಲವೊಂದು ಸ್ವಲ್ಪ ಮಟ್ಟಿಗೆ ಮೆಡಿಸಿನ್ನು ಮತ್ತು ಪೂರ್ಣ ಮಟ್ಟಿಗೆ ಸಲಹೆಗಳು ಬೇಕಾಗತ್ತೆ. ಅದರಲ್ಲೇ ಅವರು ಚಿಕಿತ್ಸೆಯನ್ನು, ಅದರಲ್ಲೇ ಅವರು ಗುಣಮುಖರಾಗೋದು. ಕೌನ್ಸಿಲಿಂಗ್ ಮಾಡ್ತಾ ಹೋಗುವಾಗಲೇ ಅವರು ಗುಣಮುಖರಾಗೋದು. ನಾನು ಒಂದು ಆ ನೆಗೆಟಿವ್ ಇರುವಂಥ ಒಂದು ಮನಸ್ಥಿತಿಯಿಂದ ಪಾಸಿಟಿವ್ ಕಡೆ ತರೋದು. ಇಮೋಷನ್ಸನ್ನು, ದುಃಖ, ಬೇಸರ ಇರುವಂಥ ಇಮೋಷನ್ಸನ್ನು ಅವರನ್ನು ಸದೃಢ ಮಾಡೋದು. ನನ್ನಿಂದ ಸಾಧ್ಯ ಇದೆ, ಖುಷಿ, ಸಂತೋಷ ಅಥವಾ ನೆಮ್ಮದಿ ಇದು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರಲ್ಲಿ ನಾವು ಜಾಗೃತ ಮಾಡೋದು. ಒಟ್ಟಾರೆ ಹೇಳಬೇಕಾದ್ರೆ ಮೋಟಿವೇಶನ್, ಒಂದು ಪ್ರೇರಣೆ ಕೊಡುವಂಥದ್ದು. ನಿಮ್ಮಿಂದ ಸಾಧ್ಯ ಇದೆ. ಯಾಕಂದರೆ ನಾವು ಯಾವ ಮಟ್ಟಿಗೆ ಹೋಗಿರ್ತೀವಿ ಅಂತ ಹೇಳಿದರೆ, ನನ್ನಿಂದ ಸಾಧ್ಯ ಇಲ್ಲ, ನಾನಿನ್ನು ಬದುಕೋದಿಲ್ಲ, ನಾನು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಸಾಧಾರಣ ಆ ಮಟ್ಟಕ್ಕೆ ಬಂದಿರ್ತೇವೆ ನಾವು. ಕೌನ್ಸಿಲರ್ನ ಕೆಲಸ ಏನಂತ ಹೇಳಿದ್ರೆ ಮೋಟಿವೇಶನ್. ನಿಮ್ಮಿಂದ ಸಾಧ್ಯ ಇಲ್ಲ, ಯಾಕಂದರೆ ಬಹಳ ಜನ ಬದುಕ್ತಾ ಇದ್ದಾರೆ, ಬಹಳ ಜನ ಇದರಲ್ಲಿ ಜೀವನ ಮಾಡ್ತಿದ್ದಾರೆ, ನಿಮ್ಮಿಂದ ಯಾಕೆ ಆಗೋದಿಲ್ಲ? ಇದನ್ನು ನಾವು ಯಾವಾಗ ಮೋಟಿವೇಟ್ ಮಾಡ್ತೇವೆ, ಆ ವ್ಯಕ್ತಿಗೆ ಸತ್ಯ ಕಾಣ್ತದೆ. ಯಾಕಂದರೆ ನನಗೂ ಕೂಡ ಬದುಕುವ ಹಕ್ಕಿದೆ, ನಾನು ಕೂಡ ಬದುಕಬಹುದು ಅಂತ ಹೇಳಿ ಕಾಣ್ತದೆ. ಆಗ ಬದುಕ್ತಾ ಹೋಗ್ತಾರೆ. ಇದೊಂದು ಪ್ರಾಸೆಸ್ಸು ಕೌನ್ಸಿಲಿಂಗು. ಖಂಡಿತ ಒಬ್ಬ ಮನುಷ್ಯ ಮಾನಸಿಕವಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡು ಈ ಸಮಾಜದಲ್ಲಿ ಬದುಕಲಿಕ್ಕಾಗತ್ತೆ. ಸೊ ಮಾನಸಿಕ ಸಮಸ್ಯೆ ಒಂದು ದೊಡ್ಡದಾಗಿ ಕಾಣಿಸಿದ್ರೆ ಅದ್ರ ಸುತ್ತಮುತ್ತ ಒಂದಿಷ್ಟು ಸಮಸ್ಯೆಗಳೇ ಇರ್ತದೆ. ಸೊ ಇದೆಲ್ಲದ್ರ ಬಗ್ಗೆ ನಾವು ಮಾತಾಡುವ, ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಬರುವ. ಸೊ ವೀಕ್ಷಕರೇ, ಮನೋಬಲ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಣ್ಣ ವಿರಾಮ. ನಮಸ್ತೆ ವೀಕ್ಷಕರೇ, ಮನೋಬಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿದ್ದರು ಜಯಪ್ರಕಾಶ್ ಅವರು ಹಾಗೆ ಶ್ರೀಪತಿ ಭಟ್ ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಬ್ಬರಿಗೂ. ಥ್ಯಾಂಕ್ ಯು. ಓಕೆ ಸರ್, ನೀವು ಈಗಲೇ ಜಸ್ಟ್ ಹೇಳ್ತಾ ಇದ್ರಿ, ಸೊ ಕೌನ್ಸಿಲರ್ ಬರಲಿಕ್ಕೆ ಕೌನ್ಸಿಲರ್ ಮಾಡಲೇಬೇಕು ಹಾಗೆ ಹೀಗೆ ಅಂತ. ಸೊ ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಿನವ್ರು ನಾವು ಅನ್ಕೊಳ್ಳೋದು ಅದೇ, ಕೌನ್ಸಿಲರ್ ಹೋಗ್ಬೇಕಾ, ಒಂದಿಷ್ಟು ಜನ ಮುಜುಗರ ಪಡ್ಕೊಳ್ಳೋರೇ ಇರ್ತಾರೆ. ನಾವೇನು ಸರಿ ಇಲ್ವಾ, ಏನೋ ಬೇರೆಯವರು ಯಾವ ರೀತಿ ನೋಡ್ತಾರೋ ಏನೋ ಅಂತ ಸಮಸ್ಯೆ ಆಗುತ್ತೆ, ಆ ರೀತಿ ಅಂತ ಒಂದಿಷ್ಟು ಜನ ಅನ್ಕೊಳ್ತಾರೆ. ಇದ್ರ ಜೊತೆಗೆ ಈಗ ನಮ್ಮ ಜೊತೆನೆ ನಾವೀಗ ಮದ್ವೆ ಆಗಿರ್ತೀವೋ ಅಥವಾ ನಮ್ಮ ಫ್ರೆಂಡ್ಸ್ ಯಾರು ನಮ್ಮ ಜೊತೆನೆ ಇರ್ತಾರೆ, ಸೊ ಅವರು ಮೆಂಟಲಿ ಇಲ್ನೆಸ್ ಆಗಿದ್ದಾರೆ ಅಂತ ನಾವು ಯಾವ ರೀತಿ ಕಂಡ್ಕೊಳ್ಳೋದು? ಸೊ ಅವರ ಗುಣಲಕ್ಷಣಗಳ ಬಗ್ಗೆ ಯಾವ ರೀತಿ ನಾವು ಕಂಡ್ಕೊಳ್ಬೇಕಾಗ್ತದೆ? ನೋಡಿ, ಗುಣಲಕ್ಷಣಗಳ ಬಗ್ಗೆ ಹೇಳಬೇಕಾದ್ರೆ ಯಾವ ವ್ಯಕ್ತಿಯು ಕೂಡ, ನಾನು ಆಗಲೇ ಹೇಳಿದೆ, ಮಾನಸಿಕ ಅಸಹಜವಾದ ಇರುವಂಥದ್ದೆಲ್ಲದೂ ಕೂಡ
ನಮ್ಮ ಗುಣಲಕ್ಷಣಗಳೇ. ನಾವು ಚೆನ್ನಾಗಿದ್ದೀವಿ, ಒಳ್ಳೆ ರೀತಿಯಲ್ಲಿ ನಮ್ಮ ಮಾತುಗಳು, ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂಥದ್ದು ಎಲ್ಲದೂ ಕೂಡ, ನಮ್ಮ ಹಾವ ಭಾವ, ನಮ್ಮ ಕ್ರಿಯೆಗಳು, ಪ್ರತಿಕ್ರಿಯೆಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದಾಗಿದ್ದರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಅರ್ಥ. ಎಲ್ಲಿ ಇಂಬ್ಯಾಲೆನ್ಸ್ ಆಗಿ ಕಂಡ್ರೆ, ನಾವು ಅಸಮತೋಲನ ಅಂತ ಕಂಡ್ರೆ, ಕೋಪ ಬರುವಂಥದ್ದು, ಮನೆಯಲ್ಲಿ ನಿರಾಸಕ್ತಿಗಳನ್ನು ಕಾಣುವಂಥದ್ದು, ಆಮೇಲೆ ತುಂಬ ಮಲ್ಕೊಳ್ಳುವಂಥದ್ದು, ಮಲ್ಕೊಳ್ಳದೇ ಇರುವಂಥದ್ದು, ಯಾರ ಹತ್ರ ಮಾತಾಡ್ತಿದ್ರು ಕೂಡ ಮಾತು ಕಡಿಮೆ, ಮಾತು ಜಾಸ್ತಿ, ಇಲ್ಲವಾದರೆ ಬೇಸರ, ಇಲ್ಲದಿದ್ದರೆ ನಿರಾಶೆ, ಈ ರೀತಿಯ ಒಂದು ಸರಣಿಯ ಸಿಂಪ್ಟಮ್ಗಳನ್ನೇ, ಲಕ್ಷಣಗಳನ್ನೇ ಹೇಳ್ತಾ ಹೋಗು. ಒಟ್ಟಾರೆ ಅಸಹಜ. ನಾವು ನಾರ್ಮಲಾಗಿ ಎಲ್ಲರೂ ಕೂಡ ಹೇಳ್ತೇವೆ, ಚೆನ್ನಾಗಿದ್ದಾಗ ನಾವು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ಅವ್ರು ಚೆನ್ನಾಗಿದ್ದಾರೆ, ಒಳ್ಳೆಯದಾಗಿದ್ದಾರೆ ಅಂಥೇಳಿ. ಎಲ್ಲೋ ಸ್ವಲ್ಪ ಆಚೆ ಈಚೆ ಇಂಬ್ಯಾಲೆನ್ಸಾಗಿ ಕಂಡ್ರೆ ಏನೋ ಸರಿ ಇಲ್ಲ. ನಾವು ನಾರ್ಮಲಾಗಿ ನಮ್ಮ ಜೀವನದಲ್ಲೇ ನಾವು ನೋಡ್ಕೊಂಡು ಬಂದಿದ್ದೀವಿ. ಅವ್ರು ಯಾರಾದರೂ ಮಾತಾಡುವಾಗ ಅವ್ರು ಸರಿ ಇಲ್ಲ, ಯಾಕಂದರೆ ಒಮ್ಮಿಂದೊಮ್ಮೆಲೆ ಎದ್ದೋತೋದು, ಒಮ್ಮಿಂದೊಮ್ಮೆಲೆ ಸಿಟ್ಟು ಬಂತು ಮಾರೆ, ಯಾಕಂದರೆ ಆ ಥರ ಸಿಟ್ಟು ಬರೋದು ಸರಿಯಲ್ಲ ಅಂತ ಹೇಳಿ. ಹಾಗೆಯೇ ಎಲ್ಲವೂ ಕೂಡ ಒಂಥರ ಸರಿ ಇಲ್ಲದೇ ಇರುವಂಥದ್ದು ಏನಿದೆ ಅದು ಸಿಂಪ್ಟಮ್ಗಳೇ. ಹಾಗಂತೇಳಿ ಅಂದರೆ ಇಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸಲ್ಲೂ ಕೂಡ ಹೇಳ್ತಾರೆ, ತೀವ್ರ ರೀತಿಯ ಒಂದು 10% ಆದರೆ ಸಾಧಾರಣ ಒಂದು 50%, 60% ಸಾಧಾರಣ ಎಲ್ಲರೂ ಕೂಡ ಮಾನಸಿಕ ರೋಗಿಗಳೇ ಅಂತೇಳಿ, ಒಂದಲ್ಲ ಒಂದು ರೀತಿಯಲ್ಲಿ. ಯಾಕೆ ಅಂತ ಹೇಳಿದರೆ ಒಂದೊಂದು ಎಲ್ಲವೂ ಕೂಡ ಅಸಹಜವಾಗಿ ಇರ್ತದೆ, ಯಾಕಂದರೆ ಅವರ ಒಂದು ಒತ್ತಡದ ಜೀವನದಲ್ಲಿ. ಒಟ್ಟಾರೆ ಹೇಳಬೇಕಾದ್ರೆ ಆ ಸಿಂಪ್ಟಮ್ಗಳನ್ನು ನಾವು ಯೋಚನೆ ಮಾಡಬೇಕಾದ್ರೆ ಯಾವುದು ವ್ಯತಿರಿಕ್ತವಾಗಿ ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ. ಪ್ರತಿಯೊಂದು ಕೂಡ ಅವರ ಹಸಿವಿರ್ಬೋದು, ತುಂಬ ತಿನ್ನುವಂಥದ್ದು. ನಾವು ಯೋಚನೆ ಮಾಡ್ತೇವೆ, ಕೆಲವರು ತುಂಬ ತಿಂತಾರೆ, ಯಾಕಂದರೆ ಅದಕ್ಕೆ ಲಿಮಿಟ್ ಇಲ್ಲ. ಕೆಲವರು ತಿನ್ನದೇ ಇರುವಂಥದ್ದು, ಅವರ ಹೆಪಟೈಟಿಸ್ ಮೇಲೆ ತೊಂದರೆ ಮಾಡುತ್ತೆ. ಹಾಗೆಯೇ ತುಂಬ ನಿದ್ದೆ ಮಾಡೋದು, ಇಲ್ಲಾಂದರೆ ನಿದ್ದೆ ಮಾಡದೇ ಇರುವಂಥದ್ದು. ಮಾತಾಡ್ತಾ ಹೋದರೆ ತುಂಬ ಮಾತಾಡೋದು, ಇಲ್ಲದ್ರೆ ಮಾತಾಡದೇ ಇರುವಂಥದ್ದು. ಎಲ್ಲವೂ ಕೂಡ ಇತಿ ಮಿತಿ ಸ್ಥಿತಿಯಲ್ಲಿ ಇದ್ದರೆ ಅವರು ಆರೋಗ್ಯವಾಗಿದ್ದಾರೆ, ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ನಾವೇ ಒಟ್ಟಾರೆ ಹೇಳ್ತೀವಿ. ಅವರಿಗೆ ನಾವು ವೈಯಕ್ತಿಕವಾಗಿ ಕೂಡ ಅಂಥದ್ದು ಇದನ್ನು ಎದುರಿಸ್ತಾ ಹೋಗುವಾಗ ಅವರಿಗೆಲ್ಲವೂ ಕೂಡ ಒಂದು ರೀತಿ ಎದುರುಗಡೆ ಮಾತಾಡೋರಿಗೆ ನಾವು ತಮಾಷೆಗೊಳಗಾಗ್ತೇವೆ, ಅಥವಾ ಯಾರೋ ಒಂದು ಕೀಳರಿಮೆ, ನಂಬಿಕೆ ಕಳ್ಕೊಳ್ಳುವಂಥದ್ದು, ಇವರು ನಮ್ಮಿಂದ ಒಂಥರ ಬೇರ್ಪಡಿಸಲಿಕ್ಕೆ ಶುರು ಮಾಡ್ತಾರೆ. ಈ ಥರ ಆದಾಗ ನಮಗೆ ಕಾಣ್ತದೆ, ಏನೋ ಸಮಸ್ಯೆ ಆಗಿದೆ. ಇನ್ನು ಒತ್ತಡದಲ್ಲಿ ಸಿಕ್ಕಿಬಿದ್ದು ಸಹಜವಾದ ಮಾನಸಿಕ ಸಮಸ್ಯೆಗಳು, ತೀವ್ರವಾದ ಮಾನಸಿಕ ಸಮಸ್ಯೆಗಳು ಏನಿದೆ ಅದು ನಮಗೆ ಗೊತ್ತಾಗ್ತದೆ. ಯಾಕಂದರೆ ಕೆಲವು ಭ್ರಮೆಗಳಿಗೆ ಒಳಗಾಗುವಂಥದ್ದು. ಇಲ್ಲಿ ನಾವು ಕೆಲವು ಸಿಂಪ್ಟಮ್ಗಳನ್ನು ಹೇಳ್ತೀವಿ, ನಾವು ಭ್ರಮೆಗಳಿಗೆ ಒಳಗಾಗ್ತೀವಿ. ಏನೋ ಕಾಣ್ತದೆ, ಕಿವಿಯಲ್ಲಿ ಯಾರೋ ಮಾತಾಡಿದಾಗ ಅನಿಸುತ್ತೆ, ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಇಂಥದ್ದೆಲ್ಲವನ್ನು ಕೂಡ ಮನೆಯವರೇ ನಾವು ಗುರುತಿಸಿದಾಗ ಇವರು ಏನೋ ಒಬ್ಬರೇ ಮಾತಾಡ್ತಿದ್ದಾರೆ, ಯಾರ ಜೊತೆನೂ ಮಾತಾಡ್ತಿದ್ದಾರೆ, ಹಾಗೆಲ್ಲ ಒಂದು ಕಂಡ್ರೆ ಅಂಥ ಮಾನಸಿಕ ಸಮಸ್ಯೆಗಳಿಗೆ ನಾವು ನೇರವಾಗಿ ವೈದ್ಯರನ್ನು ಸಂಪರ್ಕ ಮಾಡಿ ಅವರಿಂದ ಮೆಡಿಸಿನನ್ನು ತಗೊಳ್ಬೇಕು. ಇನ್ನು ದಿನನಿತ್ಯದ ಚಟುವಟಿಕೆಯಲ್ಲಿ ನನಗೆ ಕಾಣಲಿಕ್ಕೆ ಶುರುವಾಗತ್ತೆ, ನನಗೆ ನನ್ನ ಇಮೋಷನ್ಸ್ ಮೇಲೆ ಅಥವಾ ನನ್ನ ಭಾವನೆಗಳ ಮೇಲೆ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ, ನನಗೆ ತುಂಬ ಅಳಬೇಕು ಅಂತ ಅನ್ನಿಸ್ತಾ ಇದೆ, ತುಂಬ ಬೇಸರ ಆಗ್ತಾ ಇದೆ, ತುಂಬ ದುಃಖ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅಂಥದ್ದೇ ಮುಂದುವರಿತಾ ಹೋದರೆ ಅದೇ ಮುಂದೊಂದು ದಿನ ಖಿನ್ನತೆಗೊಳಗಾಗೋದು. ಆ ಖಿನ್ನತೆಗೆ ಒಳಗಾಗುವಂಥದ್ದೇ ಕೊನೆಗೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸ್ಥಿತಿಗೂ ಕೂಡ ಬಂದು ಮುಟ್ತೇವೆ. ಈ ಥರದೇ ಲಕ್ಷಣ ಅಂತ ಹೇಳ್ಕೊಳ್ಳಿಕ್ಕಿಲ್ಲ, ಒಟ್ಟು ಅಸಹಜವಾದ ಲಕ್ಷಣಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಬಟ್ ಕೆಲವೊಂದು ಸಲ ಹೇಳೋದಾದ್ರೆ, ಅಂದರೆ ಕೆಲವರು ಹುಡ್ತಾನೆ ತಿಂತಾನೆ ಇರ್ತಾರೆ, ಹುಡ್ತಾನೆ ತುಂಬ ಸಿಟ್ಟು ಮಾಡ್ಕೊಳ್ತಾರೆ, ಅವ್ರದ್ದು ಗುಣನೇ ಹಾಗೆ ಇರ್ಬೋದು. ಸೊ ಅದನ್ನು ನಾವು ಮೆಂಟಲ್ ಸ್ಟ್ರೆಸ್, ಮೆಂಟಲ್ ಇಲ್ನೆಸ್ ಅಂತ ನಾವು ಹೇಳ್ಬೋದಾ ಹೇಗೆ? ಅಥವಾ ಸಡನ್ ಆಗಿ ಕೋಪ ಮಾಡ್ಕೊಳ್ಳೋರಿಗೆ ಅವ್ರಿಗೆ ಮಾತ್ರ ಮೆಂಟಲ್ ಇಲ್ನೆಸ್ ಬರೋದು ಹೇಗೆ? ಅಲ್ಲ, ನಾವು ಹುಟ್ಟಿದಾಗಿನಿದೆ ನೋಡಿ, ಈ ಕಾಯಿಲೆಯನ್ನು ಕೂಡ ಆನುವಂಶೀಯತೆ ಮತ್ತು ಪರಿಸರ ಅಂತ ಹೇಳ್ತೀವಿ. ಪ್ರತಿಯೊಬ್ಬನೂ ಕೂಡ ನಮ್ಮಲ್ಲಿ ಬಹಳ ಸೈಕಾಲಜಿಸ್ಟ್ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ, ಒಬ್ಬ ಮನುಷ್ಯನ ಈ ಗುಣಲಕ್ಷಣಗಳು ಹೇಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳಿ. ಕೆಲವೊಂದು ಆನುವಂಶೀಯತೆಯಿಂದ, ನಮ್ಮ ತಂದೆಯಿಂದ ಅಥವಾ ನಮ್ಮ ಆನುವಂಶೀಯ ಜನ್ಯವಾಗಿ ಬರೋದು. ಇನ್ನೊಂದು ಪರಿಸರದಿಂದ ನಾವು ಕಲಿಯುವಂಥದ್ದು. ಒಂದು ಮ್ಯಾಸ್ಲೋ ಅನ್ನೋ ಒಂದು ಇವನು ಕೂಡ ಇದ್ದಾನೆ. ನಾವು ಎಲ್ಲರೂ ಕೂಡ ಬೇಸಿಕ್ ನೀಡಿಂದ ಶುರುವಾಗೋದು. ನಮಗೆ ಹಸಿವು ಮಾತ್ರ ಇತ್ತು, ನನಗೆ ಹಸಿವಿತ್ತು, ನಿದ್ದೆ ಇತ್ತು, ಅಷ್ಟು ಮಾತ್ರ. ಆಮೇಲೆ ಒಂದೊಂದೇ ಡೆವಲಪ್ ಆಗ್ತಾ ಹೋಯಿತು. ನಮಗೆ ತಂದೆ ತಾಯಿಗಳ ಪರಿಚಯ ಆಯಿತು, ಅಲ್ಲೊಂದು ಟ್ರಸ್ಟ್ ಹುಟ್ಟಿತು, ನಂಬಿಕೆ ಹುಟ್ಟಿತು. ನಂಬಿಕೆ ಹುಟ್ಟಿದ ನಂತರ ಸ್ವಲ್ಪ ಹೊರಗಡೆ ಬಂದೆ, ನಾನು ಸ್ಕೂಲು ಕಾಲೇಜು ಈ ಥರ ಅಂತಾಗುವಾಗ ನನಗೊಂದು ಸ್ನೇಹ ಬೆಳೀತು. ಈ ಥರ ಬೆಳೀತಾ ಹೋಗುವಂಥದ್ದು ಅಲ್ಲಿ ನನ್ನ ಮೇಲೆ ಪ್ರಭಾವ ಬೀರುವಂಥ ಹಲವಾರು ಅಂಶಗಳಿಂದ ಆಗುವಂಥ ಸ್ವಭಾವ ಬೇರೆ. ಈಗ ನೀವು ಹೇಳಿದ ಹಾಗೆ
ಈ ಸಿಟ್ಟು ಅಥವಾ ಬೇಸರ, ನಿರಾಶೆ ಈ ಥರದ ಭಾವನೆಗಳ ಮೇಲೆ ನಿಯಂತ್ರಣ ಇಲ್ಲೋದಿರುವಂಥದ್ದು ಏನಿದೆ, ಸ್ವಲ್ಪ ಮಟ್ಟಿಗೆ ಅದು ಕೂಡ ಇದೆ ಗುಣಲಕ್ಷಣಗಳು. ನನಗೆ ಹುಟ್ಟಿದಾಗಿನಿಂದನೇ ಬರುವಂಥದ್ದು, ನಾವೆಲ್ಲ ಒಮ್ಮೊಮ್ಮೆ ಹೇಳೋದುಂಟು, ಅವರ ತಂದೆಗೂ ಇತ್ತು ಅವರ ಮಗಕ್ಕೂ ಕೂಡ ಬಂತು ಅಂತ ಹೇಳಿ. ಕೆಲವೊಂದು ಗುಣಲಕ್ಷಣಗಳು ನಾವು ವಂಶಜನ್ಯವಾಗಿ ಪಾಸ್ ಆಗುವಂಥದ್ದು ಇದೆ. ಪರಿಸರವೂ ಕೂಡ ನಮ್ಮ ಮೇಲೆ ಒಂದು ಪ್ರೇರಣೆಯನ್ನು ಕೊಡ್ತದೆ, ನಾನು ಈ ಥರ ಆಗಲಿಕ್ಕೆ. ಯಾಕಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ನನ್ನ ತಂದೆ ಅಥವಾ ನನ್ನ ತಾಯಿ ದಿನಾಲೂ ಕೂಡ ಜಗಳ ಮಾಡ್ತಾ ಇದ್ದಾರೆ, ಅದನ್ನು ಗಮನಿಸ್ತದೆ ಮಗು. ಆ ಮಗು ಗಮನಿಸ್ತಾ ಅವರ ಒಂದು ನಡವಳಿಕೆ ತನ್ನ ಮಗುವಿನ ಮೇಲೂ ಕೂಡ ಬೀಳ್ತದೆ. ಆವಾಗ ಆ್ಯಕ್ಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಯಾಕಂದರೆ ಸರಿ, ನನ್ನ ತಂದೆ ತಾಯಿಯ ಸಿಟ್ಟು ಅಂತ ಹೇಳಿದರೆ ಇದು, ಕೈಯಲ್ಲಿದ್ದದ್ದು ಬಿಸಾಡ್ತಾ ಇದ್ದಾರೆ ಅಥವಾ ಹೊಡಿತಾ ಇದ್ದಾರೆ. ಸೊ ಆ ಒಂದು ಶೋಷಣೆ ಅಥವಾ ಆ ಒಂದು ನಡವಳಿಕೆ ಏನಿದೆ ಮಗು ಕೂಡ ಹಾಗೆ, ಅದು ಕೂಡ ದೊಡ್ಡದಾಗ್ತಾ ಹೋಗುವಾಗ ಅದನ್ನು ಕಲೀಲಿಕ್ಕೆ ಶುರು ಮಾಡ್ತದೆ. ಇದು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ಅದು ಕೂಡ ಆ ಮನಸ್ಸಿನ, ನೀವು ಹೇಳುವಂಥ ಏನು ಕೋಪ ಅಥವಾ ಏನು ಮಾನಸಿಕವಾದ ಬದಲಾವಣೆಗಳಿದೆ ಆ ಮಗುವಿನ ಮೇಲೆ ಬರ್ತದೆ. ಮುಂದೊಂದು ದಿನ ಅದು ಕೂಡ ಒಂದು ಮಾನಸಿಕ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಕೊಡ್ತದೆ. ಸೊ ಜಯಪ್ರಕಾಶ್ ಸರ್ ಹೇಳೋದಾದ್ರೆ ಇದ್ರ ಬಗ್ಗೆ ಎಲ್ಲ ಈ ತರ ಸಮಸ್ಯೆ ಎಲ್ಲ ಬಂದಾಗ, ಸೊ ನಾವೇ ಅನ್ಕೊಳ್ತೀವಿ ನಾವು ಮಾನಸಿಕ ದುರ್ಬಲರ ಹೇಗೆ ಏನು ಅಂತ. ಸೊ ಒಟ್ಟಾರೆಯಾಗಿ ಮಾನಸಿಕ ದುರ್ಬಲರು ಅಂದ್ರೆ ಹೇಗೆ, ಯಾರು ಅಂತ ಈಗ ಹೇಳೋದಾದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇರ್ತೇವೆ, ರಿಮೋಟ್ ಕೊಡ್ಲಿಲ್ಲ ಅಂದ್ರೆ ಸೂಸೈಡ್, ಹಣ ಕೊಡ್ಲಿಲ್ಲ ಅಂದ್ರೆ ಸೂಸೈಡ್. ಸೊ ಹೀಗೆಲ್ಲ ಅನ್ಕೊಂಡಾಗ ಒಟ್ಟಾರೆಯಾಗಿ ನಾವು ಈಗಿನ ಜನರೇಷನ್ನೇ ಮಾನಸಿಕವಾಗಿ ದುರ್ಬಲರಾಗಿದ್ದೇವಾ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ಪ್ರಪಂಚ ಹೇಗಿದೆ ಅಂತಂದರೆ ಎಲ್ಲ ಅರ್ಜೆನ್ಸಿ, ಎಲ್ಲ ಬೇಗ ಆಗಬೇಕು. ಸ್ವಲ್ಪ ಪೇಷನ್ಸ್ ಲೂಸ್ ಆಗ್ತಿರೋದಕ್ಕೆ ಕಾರಣ ಏನು ಅಂತಂದರೆ ಎಮೋಷನಲ್ ಸ್ಟೆಬಿಲಿಟಿ ಇಲ್ಲ, ಭಾವನೆಯಲ್ಲಿ ಅದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎರಡನೇದು ಎಮೋಷನ್ ಸ್ಟೆಬಿಲಿಟಿನ ಸ್ಥಿರ ಇಲ್ಲ. ಅದು ಯಾಕೆ ಇಲ್ಲ ಅಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟ ಅದೊಂದು ಚೌಕಟ್ಟು. ಭಾವನೆಗಳನ್ನ ಕಳ್ಕೊಂಡು ಅದನ್ನು ಡಿಸ್ಟರ್ಬ್ ಆದಾಗಲೇ ಮನುಷ್ಯ ಈ ಕೆಲವೊಂದು ಚಟುವಟಿಕೆಗಳಿಗೆ, ಮರ್ಡರ್ಸ್, ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಏನಿದೆ, ಅಥವಾ ಸೂಸೈಡ್ ಆಗಿರ್ಬೋದು, ಅಥವಾ ಒಬ್ಬರನ್ನ ಕೆಟ್ಟ ಶಬ್ದದಿಂದ ಬೈಯೋದು, ಏನೋ ಈ ಥರದ್ದೆಲ್ಲ ಇರುತ್ತೆ. ಯಾಕೆಂದರೆ ಅವರಲ್ಲೊಂದು ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಅದು ಚಿಕ್ಕದ್ರಿಂದ ಬರೋದು, ಅದು ಒಮ್ಮೆಲೆ ಏನು ಬರೋದಲ್ಲ. ಅದು ಬೆಳೀತಾ ಎಲ್ಲ ಅದು ಇನ್ಕಲ್ಕೇಟ್ ಆಗುತ್ತೆ, ಹಾಗೆ ಆಗಿ ಅದು ಬರ್ತಕ್ಕಂಥದ್ದು. ಸೊ ಅದನ್ನು ಎಮೋಷನಲ್, ನಾವೀಗ ಈ ಇತ್ತೀಚಿನ ದಿನಗಳಲ್ಲಿ ನೀವು ಸುಸೈಡ್ ಕೇಳಿದ್ರಲ್ಲ, ತುಂಬ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಷ್ಟೋ ನಮ್ಮ ದೊಡ್ಡವರೇ ಅಡಲ್ಟ್ಸ್ಗಳಾಗಿರ್ಬೋದು, ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥ ಕೇಸಸ್ಗಳು ಸುಸೈಡಲ್ಲಿ ಜಾಸ್ತಿ ಇದೆ. WHO ಅಥವಾ ಒಂದು ಸಂಸ್ಥೆ, ಆರ್ಗನೈಸೇಷನ್ ಏನು ಹೇಳುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ, 3 ರಿಂದ 5 ನಿಮಿಷಕ್ಕೆ ಪ್ರಪಂಚಾದ್ಯಂತ ಎಷ್ಟು ಸಾವುಗಳಾಗುತ್ತೆ, ಅಷ್ಟು ಸಾವುಗಳಲ್ಲಿ ಶೇಕಡ 30 to 25% ಸುಸೈಡಿಂದ ಆಗಿರುತ್ತೆ ಸಾವು. ಇನ್ನೊಂದು ಸರ್ವೆ ರಿಪೋರ್ಟ್ ಹೇಳುತ್ತೆ, ಪ್ರತಿ 3 ರಿಂದ 5 ನಿಮಿಷಕ್ಕೆ ಪ್ರಪಂಚನೇ ತಗೊಳ್ಳಿ ನೀವು, ಪ್ರಪಂಚಾದ್ಯಂತ ಒಂದು ಸುಸೈಡ್ ಆಗ್ತಾ ಇರುತ್ತೆ 3 ರಿಂದ 5 ನಿಮಿಷಕ್ಕೆ. ಅದರಲ್ಲಿ ಎಷ್ಟೋ ಸುಸೈಡ್ಗಳು ದಾಖಲೆಗಳಾಗಿ ಬರುತ್ತೆ. ಇದು ಸುಸೈಡ್ ಆಯಿತು ಕೆಲವು ದಾಖಲೆಗಳೇ ಇರಲ್ಲ. ಯಾಕೆಂದರೆ ಒಂದು ಕುಟುಂಬದಲ್ಲಿ ಅದು ಸುಸೈಡ್ ಆಯಿತು ಅಂದರೆ ಪಾಯಿಂಟ್ ಮಾಡ್ತಾರೆ ಸಮಾಜ, ಇಲ್ಲಿ ಒಂದು ಡೆತ್ ಆಯಿತು ಬಿಕಾಸ್ ಆಫ್ ಸುಯಿಸೈಡ್. ಸೊ ಸುಯಿಸೈಡ್ ಅದಕ್ಕೆ ಮುಖ್ಯ ಕಾರಣ ಯಾವುದು? ದೈಹಿಕ ಅಲ್ಲ, ಮಾನಸಿಕ ಕಂಟ್ರೋಲ್. ಅದಕ್ಕೆ ಮನೋಬಲ ಅನ್ನೋದು ನನ್ನ ಮೊದಲನೇ ಪ್ರಶ್ನೆಗೆ ನನ್ನ ಉತ್ತರ ಅದಾಗಿರುತ್ತೆ. ಯಾಕಂದರೆ ಮನೋಬಲ ಅನ್ನೋದು ಕೆಲವರು ಹೇಳ್ತಾರೆ, ಕೆಲವರು ಡ್ರಗ್ಸ್ ತೊಗೊಂಡ್ರೆ ಬರುತ್ತೆ, ಆಲ್ಕೋಹಾಲ್ ತೊಗೊಂಡ್ರೆ ಬರುತ್ತೆ, ಅದೆಲ್ಲ ಸುಮ್ಮನೆ ಫಿಲ್ಮಿಗೆ ಸರಿ. ಅದು ಏನು ಅದರಿಂದ ಅದರದ್ದು ಕಿಕ್ ಕಮ್ಮಿ ಆದ್ಕೊಳ್ಳೆ ಮನೋಬಲ ವೀಕ್ ಆಗಿದ್ರೆ ಒಂದಿಷ್ಟು ಗಂಟೆವರೆಗೆ ಕಿಕ್ ಇರುತ್ತೆ, ಆ ನಂತರ ಮನೋಬಲ ವೀಕ್, ಪುನಃ ಅದಕ್ಕೆ ಹಾಕಬೇಕು ಇನ್ನೊಂದ್ಸಲಿ. ಅಡಿಕ್ಷನ್ ಸ್ಟಾರ್ಟ್ ಆಯ್ತಲ್ಲ. ಅಲ್ಲಿ ಎಲ್ಲಿ ಭಾವನೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಆ ಮನುಷ್ಯನಲ್ಲಿ ಮಾನಸಿಕ ಆರೋಗ್ಯ ಕುಗ್ಗೋಗಿರುತ್ತೆ, ಇರಲ್ಲ. ಭಾವನೆಗಳನ್ನು ಯಾವಾಗ ಅವನು ಕಂಟ್ರೋಲಿಗೆ ತರ್ಬೋದು, ಅವನು ಅಥವಾ ಅವಳು ಕಂಟ್ರೋಲಿಗೆ ಬರುತ್ತೆ, ಆವಾಗ ಈ ಸುಸೈಡ್ಗಳನ್ನು ಎಷ್ಟೋ ರೇಟ್ಸ್ಗಳನ್ನು ಕಮ್ಮಿ ಮಾಡ್ಬೋದು. ಸುಸೈಡ್ ನೀವು ಅಂದ್ಕೊಳ್ಬೇಡಿ ಎಲ್ಲೋ ಅಡಲ್ಟಲ್ಲಿ ಆಗುತ್ತೆ ಅಂತ, ಮಕ್ಕಳಲ್ಲೂ ಆಗುತ್ತೆ. ನೀವು ಅಂದ್ರಲ್ಲ ವಿಡಿಯೋ ಗೇಮ್, ಅವರು ಒಂದು ಲೆವೆಲ್ 1, 2, 3ಗೆ ಹೋಗಿರ್ತಾರೆ, ಫುಲ್ ಇನ್ವಾಲ್ವ್ ಆಗಿರ್ತಾರೆ, ಡೀಪಾಗಿ ಹೋಗಿರ್ತಾರೆ, ಪುಸ್ತಕಕ್ಕಿಂತ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ. ಅವರು ಪುಸ್ತಕ ಮಜಾ ಕೊಡೋದಿಲ್ಲ, ಇದು ವಿಡಿಯೋ ಗೇಮ್ ಆಗುತ್ತೆ. ಸಡನ್ಲಿ ಒಂದು ತೆಗೆದು ನೀವು ಅದನ್ನೇನೋ ಅಂದ್ಕೂಡಲೇ ಇಷ್ಟೇ 2 ಮಾತು ಆಗಿರೋ ಒಂದು ಕೇಸ್ ಹೇಳ್ತೀನಿ ನಿಮ್ಮ ಮುಂದೆ. ಹೀಗೆ ತಗೊಂಡ್ರು ಪೇರೆಂಟ್ಸ್, ತಗೊಂಡ್ಬಿಟ್ಟು ಹೋಗಿ ಎಂಥದ್ದು ಹೇಳಿದರು, ಬುಕ್
ಸೀದಾ ಹಿತ್ತಲಲ್ಲಿರೋ ಬಾವಿಗೆ ಹೋಗಿ ಸೂಸೈಡ್. ಇಲ್ಲಿ ಏನು ನಾವು ಇದರಿಂದ ತಿಳ್ಕೊಬೋದಂದರೆ, ಎಮೋಷನ್ಸ್ ಎಲ್ಲಿ ಕಂಟ್ರೋಲ್ ಆಗಲ್ಲ ಅಲ್ಲಿ ಸೂಸೈಡನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫಸ್ಟ್ ನಾವು ಎಮೋಷನಲ್ಲು ಸ್ಟ್ರಾಂಗ್ ಮಾಡಬೇಕು. ಎಷ್ಟೋ ನೀವು ವಿದ್ಯಾಸಂಸ್ಥೆಗಳಲ್ಲಿ ಕಾಂಪಿಟೇಷನಲ್ಲಿ ಹೇಗೆ ಹೇಳಂದರೆ, ನಿಮಗೆ 90% ತೆಗಿಯೋದು ಹೇಗೆ, 98% ತೆಗಿಯೋದು ಹೇಗೆ, ನಮ್ಮ ಸಂಸ್ಥೆಗೆ ಹಾಕಿದ್ರೆ ಇಷ್ಟು ತೆಗಿತೀವಿ, ನಮ್ಮ ಸಂಸ್ಥೆಗೆ ಹಾಕಿದ್ರೆ ಇಷ್ಟು ತೆಗಿತೀವಿ, ಈ ಥರ ಹೇಳೋದು ಕೇಳಿರ್ತೀರ ಸರ್ವೇ ಸಾಮಾನ್ಯವಾಗಿ ಅಲ್ವಾ. ಅಕಸ್ಮಾತ್ ಫೇಲ್ ಆದರೆ ಹೇಗೆ ಫೇಸ್ ಮಾಡಬೇಕು ಸಮಾಜನ, ಅಕಸ್ಮಾತ್ 90 ಬರೋ ಜಾಗದಲ್ಲಿ 75 ಬಂತು, 65 ಬಂತು, ಆವಾಗ ನೀನು ರಿಲೇಟಿವ್ಸ್ ಇವ್ರನ್ನ ಹೇಗೆ ನೀನು ಫೇಸ್ ಮಾಡ ಅಂತ ಯಾರು ಹೇಳ್ಕೊಡಲ್ಲ. ಯಾಕೆ ಅಂದರೆ ಅವ್ರು ಕೊಡೋ ಆಶ್ವಾಸನೆ ಅವ್ರಿಗೆ ಅದು ಲಾಭದಾಯಕವಾಗಿರುತ್ತೆ. ಆ ವ್ಯಕ್ತಿಯ ಭಾವನೆಯನ್ನು ಯಾರು ಸ್ಟ್ರಾಂಗ್ ಮಾಡ್ತೀನಿ ಇಲ್ಲಿ ಬನ್ನಿ ಅಂತ ಹೇಳೋರು ತುಂಬ ಕಮ್ಮಿ ನಿಮಗೆ. ಸೊ ಎಮೋಷ್ನಲ್ ಸ್ಟ್ರೆಂತ್ ಅನ್ನೋದು ಎಲ್ಲಿ ವೀಕ್ ಆಗುತ್ತೆ, ಅವರ ಮನಸ್ಸಿನ ಸ್ಟ್ರೆಂತ್ ಯಾವಾಗ ವೀಕ್ ವೇವ್ಸ್ಗಳು ಹುಟ್ಕೊಳ್ಳುತ್ತೆ, ತರಂಗಗಳು ಅವರ ಮನಸ್ಸಿನಲ್ಲಿ, ಆವಾಗ ಮನುಷ್ಯನಲ್ಲಿ ಸೂಸೈಡ್ ಮಾಡ್ಕೊಳ್ಳುವ ಪ್ರಯತ್ನ ಯಥೇಚ್ಛವಾಗಿರುತ್ತೆ. ಅಲ್ಲಿ ನಾವು ಅದನ್ನು ಪ್ರಿವೆಂಟ್ ಮಾಡಿದ್ರೆ, ಆ ಜಾಗದಲ್ಲಿ ಸಪೋರ್ಟ್ ಮಾಡಿದ್ರೆ, ಎಮೋಷನಲಿ ನೀವು ಸಪೋರ್ಟ್ ಮಾಡಿ, ಬೇರೆ ಏನೂ ಮಾಡಬೇಡಿ, ತನಗೆ ತಾನೇ ಮನುಷ್ಯ ಅರಿವು ಮೂಡ್ಕೊಂಡು ಹೊರಗಡೆ ಬರ್ತಾನೆ. ಅವನ ಎಮೋಷನ್ ಸ್ಟೆಬಿಲಿಟಿ ಕಳ್ಕೊಂಡಾಗ್ಲೇ ಭರವಸೆ ಎಲ್ಲ ಹೋಗುತ್ತೆ. ಈಗ ಬೇಡ, ನನ್ನ ಲೈಫ್ ಎಂಡ್ ಮಾಡಿಬಿಡೋಣ, ನನ್ನಿಂದ ಬೇರೆಯವರಿಗೆ ಭಾರ, ನಾನಿದ್ದರೆ ತಾನೇ ಬೇರೆಯವ್ರಿಗೆ ಸಮಸ್ಯೆ, 2-3 ದಿನ ಅಳ್ತಾರೆ, ಆಮೇಲೆ ಇದು ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಬಂದಿರುತ್ತೆ. ನಾನು ಎಷ್ಟೋ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರೋರು, ಅವರನ್ನು ನಾನು ಮಾತಾಡಿಸಿದಾಗ ಅವರಿಂದ ಸಿಕ್ಕಂಥ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಆದರೆ ಹೀಗೆ ಇರಬೇಕಂತ ನಾನು ವರ್ಲ್ಡ್ ವೈಡ್ ಅಂತ ನಾನು ಹೇಳೋದಿಲ್ಲ, ಲೈಕ್ 1+1 = 2 ಹಾಗಲ್ಲ. ಮನಸ್ಸಿನ ವಿಷಯಕ್ಕೆ ಬಂದರೆ ಅದಾಗಲ್ಲ. ನೀವು 3 ಜನ ಕೂತಿದ್ದೀವಿ, 3 ಜನ ಮನಸ್ಸು ಈ ಕ್ಷಣಕ್ಕೆ 3 ರೀತಿ ಓಡ್ತಾ ಇದೆ. 1+1 = 2 ಅಂತ ಎಕ್ಸಾಕ್ಟಾಗಿ ಕಾನ್ಸ್ಟೆಂಟ್ ಇಲ್ಲ, ಇಲ್ಲೆಲ್ಲ ವೇರಿಯಬಲ್ಗಳು ಸ್ಥಿರವಾಗಿ ಯಾರ ಕೈಯಿಂದನೂ ಒಬ್ಬ ಮೈಂಡನ್ನು ಒಳಗೆ. ಯಾಕೆಂದರೆ ದೈಹಿಕವಾಗಿ ಗಾಯ ಆದಾಗ ನೀವು ಚಿಕಿತ್ಸೆ ಕೊಡ್ತೀರ, ಮನಸ್ಸಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಬಿಹೇವಿಯರಿಂದ ನಾವು ನೋಡ್ಕೋಬೇಕಷ್ಟೇ. ಅಂದರೆ ವರ್ತನೆಯಿಂದ ಅದನ್ನು ನಾವು ಸ್ಟಡಿ ಮಾಡ್ಕೊಳ್ಬೇಕು. ಕಣ್ಣಿಗೇ ಕಾಣ್ತಾ ಇಲ್ಲ ನಿಮಗೆ, ಈಗ ಚಿಕಿತ್ಸೆ ಕೊಡ್ಬೇಕಂದ್ರೆ ಎಲ್ಲಿ ಕೊಡ್ತೀರ ನೀವು? ಯಾವುದೊಂದು ಆ್ಯಂಟಿಸೈಕೋಟಿಕ್ ಡ್ರಗ್ಸ್ಗಳಿರುತ್ತೆ, ಈಗ ಆ್ಯಂಟಿ ಡಿಪ್ರೆಷನ್ನು, ಖಿನ್ನತೆಗೆ, ಆ್ಯಂಗ್ಸೈಟಿ ಡ್ರಗ್ಸ್ಗಳು, ಸ್ಕಿಜೋಫ್ರೆನಿಗೆ ಸೈಕೋಟ್ರೋಪಿಕ್ ಡ್ರಗ್ಸ್ಗಳು ಕೆಲವು ಕೊಡ್ತೀರಾ. ಅದು ಯಾವುದೋ ಒಂದು ಬಿಹೇವಿಯರಿಗೆ ವರ್ಕ್ ಮಾಡುತ್ತೆ, ಎಲ್ಲ ರೀತಿಯೂ ವರ್ಕ್ ಮಾಡಲ್ಲ ಅದು. ಸೊ ಇದೊಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಇದು ಸೈಕಾಟ್ರಿ ಅದು ಸೈಕಾಲಜಿ ಅನ್ನೋದು, ಮನೋವಿಜ್ಞಾನ ಅನ್ನೋದು ಒಂದು ಕಾಂಪ್ಲೆಕ್ಸ್. ಈಸಿ ಟು ಇದ್ರಲ್ಲಿ ಡೈ ಹೊಡಿಯೋದು ನೀರಲ್ಲಿ ಆರಾಮ್ಸೆ, ಹೊರಗೆ ಬರೋದು ಅಷ್ಟು ಸುಲಭ ಇಲ್ಲ. ಸೊ ಹಾಗಾಗಿ ಭಾವನೆಗಳು ಶಕ್ತಿಯುತ ಆದರೆ, ಶಕ್ತಿದಾಯಕವಾದರೆ ಆ ಮನುಷ್ಯನಲ್ಲಿ ನಾವು ಸೂಸೈಡನ್ನು ಕಂಟ್ರೋಲ್ ಮಾಡ್ಬೋದು, ಎಷ್ಟೋ ಪಾಲು ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಒಂದಿಷ್ಟು ಮಾತಾಡೋಣ. ಸೊ ಅದಕ್ಕೆ ಮುಂಚೆ ಇನ್ನೊಂದು ಬ್ರೇಕ್ ತಗೊಂಡು ಬರೋಣ. ಸೊ ಮನೋಬಲ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಮಸ್ತೆ ವೀಕ್ಷಕರೇ, ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ನಾವಿವತ್ತು ಆಚರಿಸ್ತಾ ಇದ್ದೇವೆ. ಸೊ ಅದರ ವಿಶೇಷ ಕಾರ್ಯಕ್ರಮ ಈ ಮನೋಬಲ ಕಾರ್ಯಕ್ರಮ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರೀಪತಿ ಭಟ್ ಹಾಗೆ ಪ್ರೊಫೆಸರ್ ಜಯಪ್ರಕಾಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಆಗಬೇಕು. ನಮಸ್ಕಾರ ಸರ್. ಇದೆ ಮೆಂಟಲ್ ಸ್ಟ್ರೆಸ್ ಬಗ್ಗೆ ನಾವು ಮಾತಾಡ್ತಾ ಇತ್ತು, ಈ ಮಾನಸಿಕ ಒತ್ತಡ, ಇದನ್ನು ಮೊದಲನೇದಾಗಿ ನಾವು ನಿವಾರಣೆ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಪರಿಹಾರ ಇದೆ, ಚಿಕಿತ್ಸೆ ಯಾವ ರೀತಿಯಾಗಿದೆ ಹೇಳೋದಾದ್ರೆ? ಮೊದಲಿಗೆ ನಾವು ಮನೆಯಲ್ಲಿ ಅದನ್ನು ಗುರುತಿಸಿದಾಗ, ಅಂಥ ಮಾನಸಿಕ ಸಮಸ್ಯೆಗಳು ಉಂಟು ಅಂತೇಳಿ ಗುರುತಿಸಿದಾಗ ವೈದ್ಯರನ್ನು ನಾವು ಕಾಣೋದು. ಸೈಕ್ಯಾಟ್ರಿಸ್ಟ್ ತುಂಬ ಜನ ಇದ್ದಾರೆ, ಎಲ್ಲ ಕಡೆಯಲ್ಲೂ ಕೂಡ ಸೈಕ್ಯಾಟ್ರಿ ಹಾಸ್ಪಿಟಲ್ಸ್ ಇದೆ, ಅಥವಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂತ ಏನಿದೆ ಅಲ್ಲಿ ಒಂದೊಂದು ಸೈಕ್ಯಾಟ್ರಿಸ್ಟು ಬೇಕಾದಷ್ಟು ಇದ್ದಾರೆ. ಅವರನ್ನು ನಾವು ಹೋಗಿ ನಮ್ಮವರಿಗೆ ಈ ಥರ ಸಮಸ್ಯೆಗಳು ಉಂಟು ಅಂತ ಹೇಳ್ಕೊಂಡು ಅವರು ಇದನ್ನು ಡಯಾಗ್ನೋಸ್ ಮಾಡ್ತಾರೆ, ಅಂದರೆ ಪತ್ತೆ ಹಚ್ಚುತ್ತಾರೆ ಇವರಿಗೆ ಯಾವ ಸಮಸ್ಯೆ ಇದೆ ಏನು ಅಂತ ಹೇಳಿ. ಆ ಥರ ಆದಾಗ ಸೂಕ್ತವಾದ ಇನ್ಪೇಷೆಂಟಾಗಿ, ಅಂದರೆ ಅಲ್ಲೇ ಅವರು ವಾರ್ಡಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ವೇಳೆ ತೀವ್ರ ರೀತಿಯ ಒಂದು ಮಾನಸಿಕ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಮೆಡಿಸಿನ್ಸನ್ನು, ಒಂದು ಮದ್ದನ್ನು ತೊಗೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲೇ ಇರುವಂಥ ಸಲಹೆಗಾರರಿಗೆ ಅವರನ್ನು ರೆಫರ್ ಮಾಡಿ ಒಂದು 4-5 ಸಿಟ್ಟಿಂಗ್, ನಾನು ಆವಾಗಲೇ ಹೇಳಿದ ಹಾಗೆ ಒಂದು 2-3 ಸಲ ಅಥವಾ 4-5 ಸಲ ಅವರನ್ನು ಭೇಟಿಯಾಗಲಿಕ್ಕೆ ಅವಕಾಶ ಕೊಟ್ಟು ಅವರನ್ನು ಸಲಹೆಗಳನ್ನು ಮಾಡ್ಬೋದು. ಯಾಕಂದರೆ ಇದು ಒಂದು. ಇನ್ನೊಂದು, ಹೊರಗಡೆ ನಾವು ಇದು ಒಂದು ಹಾಸ್ಪಿಟಲ್ಲು, ಒಂದು ಆಸ್ಪತ್ರೆಗೆ ಸೀಮಿತ ಆಯಿತು, ಆದರೆ ನಾವು ಸಮಾಜದಲ್ಲೂ ಕೂಡ ತುಂಬ ಕೆಲಸ ಮಾಡಲಿಕ್ಕಿದೆ.
ಎಲ್ಲಿ ಎಲ್ಲಿ ಯಾವ್ಯಾವ ಕ್ಷೇತ್ರ ಇದೆ ಆಯಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಬೋದು. ಒಂದು ಸ್ಕೂಲ್ಸು, ಕಾಲೇಜಸ್ಸು, ಅಲ್ಲಿಯೂ ಕೂಡ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಅವೇರ್ನೆಸ್, ಅವರ ಮನೋಬಲವನ್ನು. ಈಗ ಒಂದೊಂದು ಇನ್ಸಿಡೆಂಟ್ ನಮ್ಮ ಜಯಪ್ರಕಾಶ್ ಅವರು ಹೇಳಿದ ಹಾಗೆ ಮೊಬೈಲ್ ಎಡಿಕ್ಷನ್ ಆಗಲಿ ಅಥವಾ ಅವರ ಮನಸ್ಸನ್ನು, ಅವರ ಮನೋಬಲವನ್ನು, ಭರವಸೆಯನ್ನು ಮೂಡಿಸುವಂಥ ವಿಷಯಗಳಾಗಲಿ, ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಇವತ್ತು ತುಂಬ ಮಾರ್ಕ್ಸ್ಗಳನ್ನು ತೊಗೊಳ್ತೀವಿ, ನಾವು ಅಂಕಗಳನ್ನು ತೊಗೊಳ್ತೀವಿ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಿರ್ಧಾರವನ್ನು ತಗೊಳ್ಳುವಾಗ ಅಥವಾ ಯಾರಾದರೂ ಬೈದರು ಅಥವಾ ಯಾರಾದರೂ ಏನಾದರೂ ಹೇಳಿದರು ಅಂತ ಹೇಳಿದರೆ ಅದನ್ನು ತಡ್ಕೊಳ್ಳುವಂಥ ನಮಗೆ ಆ ಸಾಮರ್ಥ್ಯ ಇರುವುದಿಲ್ಲ. ಅಂಥದನ್ನು ಒಂದು ಜಾಸ್ತಿ ಮಾಡಲಿಕ್ಕೆ ಇವತ್ತು ಲೈಫ್ ಸ್ಕಿಲ್ಲನ್ನು ಸೆಲ್ಫ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ನನ್ನ ಸ್ವಂತವಾದ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ, ಅದರಲ್ಲಿ ಎಲ್ಲ ವಿಷಯ ಬರ್ತದೆ. ಇಮೋಷನ್ಸು ಕೂಡ ಬರುತ್ತೆ, ಸ್ಟ್ರೆಸ್ಸು ಕೂಡ ಬರುತ್ತೆ, ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಬರುತ್ತೆ, ಸಂವಹನ ಕಲೆ ಹೇಗೆ ಅಂತ ಹೇಳಿ ಕಮ್ಯುನಿಕೇಷನ್ ಸ್ಕಿಲ್ ಬರುತ್ತೆ. ಇದು ಎಲ್ಲ ಸ್ಕೂಲ್ಸು ಕಾಲೇಜಸ್ಸಿಗೂ ಕೂಡ ಅದಕ್ಕೆ ಸರಿಯಾದಂಥ ಒಂದು ಸಲಹೆಗಾರರು ಯಾರು ಇವತ್ತು ನಾವು ಮಾಡ್ತಾಯಿದ್ದೀವಿ. ಈಗ ನನಗೆ ತುಂಬ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸಿಗೆಲ್ಲ ಹೋಗುವಾಗ ಅಲ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಗ್ಗೆನೇ ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಿ. ಯಾಕಂದರೆ ಹಿಂದೆ ಎಲ್ಲ ಮಾಡ್ತಾಯಿದ್ವಿ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ, ವ್ಯಕ್ತಿತ್ವ ವಿಕಸನ ಅಂತ ಹೇಳಿ. ಈಗ ನಾವು ಅದೆಲ್ಲೂ ಕೂಡ ಸರಿಯಾಗಿ ಕೇಳ್ತಾ ಇಲ್ಲ ನಾವು. ಯಾಕಂದರೆ ಈಗಿನ ಒಂದು ಮಾಡರ್ನ್ ಜಗತ್ತಿಗೆ ಬಂದ ನಂತರ ಓದಿಗೆ ಅಥವಾ ಕ್ರೀಡೆಗೆ ಅಥವಾ ಇನ್ನಿತರ ವಿಷಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಆದರೆ ಈ ಸೆಲ್ಫ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು ಅದರ ಬಗ್ಗೆ ತುಂಬ ಡೆವಲಪ್ ಆಗಬೇಕು ಮಕ್ಕಳಲ್ಲಿ ಕೂಡ. ಹಾಗೆಯೇ ಫ್ಯಾಕ್ಟ್ರೀಸು, ಎಲ್ಲೆಲ್ಲಿ ಕಾರ್ಮಿಕರ ಅಥವಾ ಸಿಬ್ಬಂದಿಗಳ ನನಗೆ ಒಂದು ಕಾಲ್ ಇದೆ ಈಗಲೂ ಕೂಡ, ಒಂದು ಸಿಬ್ಬಂದಿಗಳಿಗೆ ನೀವೊಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಅವರಲ್ಲೇ ಒಂದು ಕೋಆರ್ಡಿನೇಷನ್ ಇಲ್ಲ, ಅವರಲ್ಲೇ ಒಂದು ಸಣ್ಣ ಪುಟ್ಟ ಏನಾದರೂ ಭಿನ್ನಾಭಿಪ್ರಾಯ ಬಂತಂತ ಹೇಳಿದರೆ ಅಲ್ಲಿಯೂ ಕೂಡ ಒಂದು ಸೊಸೈಟಿಗೆ ಕಾರಣ ಆಗುವಂಥದ್ದು ಅಥವಾ ಮಾನಸಿಕ ಬರದೇ ಇರುವಂಥದ್ದು, ಕೆಲಸಕ್ಕೆ ಇನ್ನೊಂದೇನೋ ಮತ್ತೊಂದೇನೋ ಆಗುವಂಥದ್ದು. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಬೇಕು ಈ ಮಾನಸಿಕ ಆರೋಗ್ಯದ ಬಗ್ಗೆ. ಹೇಗೆ ನಾವು ಗಟ್ಟಿ ಆಗೋದು, ಹೇಗೆ ನಾವು ನಮ್ಮ ಮನಸ್ಸನ್ನು ಗಟ್ಟಿ ಹಿಡ್ಕೊಳ್ಳುವಂಥದ್ದು, ಇದರ ಬಗ್ಗೆ ತುಂಬ ಕೆಲಸ ಆಗಬೇಕಾಗಿದೆ. ಜಯಪ್ರಕಾಶ್ ಸರ್, ಇನ್ನು ಹೇಳೋದಾದ್ರೆ ಈ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳ ಮೇಲೆ ನಾವು ಮಾನಸಿಕ ಆರೋಗ್ಯನ ನಾವು ಯಾವ ರೀತಿ ನಿಗಾ ಇಡಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಲ್ಲ, ಮಕ್ಕಳು ಥರ ಇದ್ರೇ ಚಂದ, ಅವ್ರು ಆ್ಯಕ್ಟಿವ್ ಆಗಿ ಇರಬೇಕು. ಯಾಕಂದರೆ ನಮ್ಮ ಒತ್ತಡನ ಈಗ ಮಕ್ಕಳು ಏನೋ ಬೀಳಿಸ್ತಾರೆ, ನಮ್ಮ ಒತ್ತಡ ಅಂತ ಬೈಯೋದಲ್ಲ, ಅದು ನಾವು ಮಾಡ್ತಿರ್ತ ತಪ್ಪುಗಳು. ನಮಗೇನೋ ಟೆನ್ಷನ್ ಇರುತ್ತೆ, ನನಗೇನೋ ದುಡ್ಡಿನ ಅಗತ್ಯ ಇರುತ್ತೆ, ನಾನೇನೋ ಸಾಲ ಮಾಡ್ಕೊಂಬಂದಿರ್ತೀನಿ, ಮನೆಗೆ ಬರ್ತೀನಿ, ಮಕ್ಕಳು ಪಾಪ ಅವ್ರ ಪಡೆಗೆ ಅವ್ರದ್ದು ಏನೋ ಬೀಳ್ಸೋದು, ಅದು ಆಟ ಆಡೋದು ಸರ್ವೇ ಸಾಮಾನ್ಯ. ಅದಕ್ಕೆ ಮಕ್ಕಳು ಅಂತ ಹೇಳೋದು, ಇಲ್ಲಾಂದರೆ ಅವ್ರು ದೊಡ್ಡವರು ಅಂತ ಹೇಳ್ಬೋದಲ್ಲ. ಅವರು ಅಂದರೆ ನಾವು ಅವ್ರ ಮುಂದೆ ಹೇಗೆ ಬಿಹೇವ್ ಮಾಡ್ತೇವೆ, ನಾವು ಯಾಕೆ ಈಗ ನಾವು ಕೆಟ್ಟ ಪದ ನಾವು ಯೂಸ್ ಮಾಡಿಬಿಟ್ಟು ನೀನು ಕೆಟ್ಟ ಪದ ಯೂಸ್ ಮಾಡಿಬಿಡ ಅಂತೇವೆ, ಇದು ಸಮಸ್ಯೆ ಆಗ್ತಿರೋದು. ನಾವು ಮಾಡಿದ್ದನ್ನೇ ಅವ್ರಿಗೆ ಗಮನಿಸುತ್ತೆ. ಯಾಕೆಂದರೆ ಅವ್ರಿಗೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಥವಾ ಏಕಾಗ್ರತೆ ಕೇಪಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಅವರಿಗೆ. ಅವ್ರ ಅಬ್ಸರ್ವೇಷನ್ ತುಂಬ ಮಾಡ್ತಾ ಇರ್ತಾರೆ, ನಾವು ಅನ್ಕೋತೀವಿ ಅವ್ರಿಗೇನು ಗೊತ್ತಾಗ್ತಿರುತ್ತೆ, ಆದರೆ ಅದನ್ನು ವ್ಯಕ್ತಪಡಿಸೋಕೆ ಗೊತ್ತಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕೆ ಗೊತ್ತಾಗಲ್ಲ, ಬಟ್ ಅಬ್ಸರ್ವ್ ಮಾಡ್ತಾರೆ. ಅದೇ ನಮ್ಮ ಆ್ಯಬ್ಸೆನ್ಸಲ್ಲಿ ನಮ್ಮ ಅಪ್ಪ ಹೀಗೆ ಮಾಡ್ತಿದ್ರು, ನಮ್ಮ ತಾಯಿ ಹೀಗೆ ಮಾಡ್ತಿದ್ರು, ನಮ್ಮ ಅಕ್ಕ ಹೀಗೆ, ನಮ್ಮ ಅಣ್ಣ ಹೀಗೆ ಹೇಳ್ತಾ ಇದ್ರು. ಸೊ ಅವರ ಯಾವ ಮಕ್ಕಳ ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು, ಕಾಮನ್ ಸೆನ್ಸ್ ಇರಬೇಕು. ಒಂದು ಫಸ್ಟ್ ಪಾಯಿಂಟ್ ಅವರ ಮಾನಸಿಕ ಬೆಳವಣಿಗೆಯಲ್ಲಿ. ಯಾಕೆಂದರೆ ಮನಸ್ಸು ಸೂಕ್ಷ್ಮ, ದೇಹ ಸೂಕ್ಷ್ಮ ಅಂತ ನಾನು ಎಲ್ಲೂ ಓದಿಲ್ಲ, ಮನಸ್ಸು ಇದಲ್ಲ ತುಂಬ ಸೂಕ್ಷ್ಮ. ಅದಕ್ಕೆ ನೆಗೆಟಿವ್ ಪಾಸಿಟಿವ್ ಏನು ಗೊತ್ತಿಲ್ಲ, ಅಬ್ಸರ್ವ್ ಮಾಡುತ್ತದು. ದೇಹ ಅಬ್ಸರ್ವ್ ಮಾಡಲ್ಲ, ಫಸ್ಟ್ ಮನಸ್ಸು ಅಬ್ಸರ್ವ್ ಮಾಡುತ್ತೆ. ಅದಕ್ಕೆ ನೆಗೆಟಿವ್ ಅದು ಪಾಸಿಟಿವ್ ಅದು ಗೊತ್ತಿಲ್ಲ, ಅದಕ್ಕೆ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿದ ನಂತರ ಅದೊಂದು ಸ್ವಲ್ಪ ಪ್ರಯೋಗ ಮಾಡ್ಬೇಕು. ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಯಾವತ್ತು ಮನಸ್ಸಿಗೆ. ನೀವೇನಾದರೂ ಒಂದು ಕತೆ ನಾವು ಏನೋ ನೆಗೆಟಿವ್ ಬಗ್ಗೆ ಹೇಳ್ತಾರೆ, ಹೇಳ್ಕೊಂಬಿಡುತ್ತದು ಮನಸ್ಸು. ನೆಗೆಟಿವ್ ಕಡೆ ಹೋಗುತ್ತೆ, ಪಾಸಿಟಿವ್ ಕಡೆ ಕಮ್ಮಿ ಬರುತ್ತೆ. ಹಾಗಾಗಿ ಮಕ್ಕಳ ಮುಂದೆ ನಮ್ಮ ವರ್ತನೆನ ನಾವು ನೋಡಿ ಮಾಡ್ತಕ್ಕಂಥದ್ದು ಮುಖ್ಯ. ಮೊದಲನೇದು ಅವರ ಮಾನಸಿಕವಾದ ಒಂದು ಬೆಳವಣಿಗೆ, ಅತ್ಯುತ್ತಮವಾದ ಬೆಳವಣಿಗೆ. ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ಥಾಟ್ ಹ್ಯಾಸ್ ಯುವರ್ ಥಾಟ್, ಸೋ ಯುವರ್ ಮೈಂಡ್, ಹ್ಯಾಸ್ ಯುವರ್ ಮೈಂಡ್, ಸೋ ಯುವರ್ ಪರ್ಸನಾಲಿಟಿ. ನಮ್ಮ ಥಾಟ್ ಪ್ರೋಸೆಸ್ ಹೇಗೆ ಇರುತ್ತೆ, ವಿಚಾರಗಳು, ಹಾಗೆ ನಮ್ಮ ಮನಸ್ಸುಗಳು ವರ್ಕ್ ಮಾಡುತ್ತೆ. ಮನಸ್ಸು ಹೇಗೆ ವರ್ಕ್ ಮಾಡುತ್ತೆ, ಹಾಗೆ ನಿಮ್ಮ ಬಿಹೇವಿಯರ್ ಇರುತ್ತೆ. ಬಿಹೇವಿಯರಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ಅಲ್ಲಿ ಬಿಹೇವಿಯರ್ನ ನೀವು ಸರಿ ಮಾಡೋಕ್ಕಾಗಲ್ಲ, ನಮ್ಮ ವಿಚಾರಗಳನ್ನು ಬದಲಿಸಬೇಕು. ವಿಚಾರಗಳನ್ನು ಬದಲಿಸಿದರೆ ಮನಸ್ಸು ಹೇಳುತ್ತೆ ನೀನು ಹೀಗೆ ವರ್ತನೆ ಮಾಡಬೇಕು, ಹಿಂದೆ ತಪ್ಪು ಮಾಡ್ದೆ ನೀನು ಅಂತ. ಈ ರೀತಿಯಾದಂಥ ಒಂದು ಫ್ರೆಂಡ್ಲಿ ನೇಚರ್ ಮಕ್ಕಳ ಜೊತೆ ನೀವು ಇಟ್ಟಾಗ ಅವರು ನಿಮ್ಮ ಬಳಿ ಬಂದು ಹೇಳ್ಕೊಳ್ತಾರೆ, ಅಪ್ಪ ಹೀಗೆ
ಅಥವಾ ಅಮ್ಮ ನನಗೆ ಈ ಥರ ನಿಮ್ಮ ಬಳಿ ಬಂದು ಹೇಳ್ಕೊಂಡಾಗ ನೀವು ಅದಕ್ಕೆ 2 ಬೈದು ಹೊಡೆದು ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಬರಲ್ಲ. ಆಗ ನೀವು ಆ ಹೇಳ್ಕೊಳ್ಳುವ ಒಂದು ಸಂಬಂಧನ ಕಟ್ ಮಾಡ್ತೀರಾ. ಅಲ್ಲಿ ಅವರ ಮಾನಸಿಕವಾದ ಅತ್ಯುತ್ತಮವಾದ ಬೆಳವಣಿಗೆ ನಾವೇ ಕುಂಠಿತ ಮಾಡ್ತಿದ್ದೇವೆ. ಎರಡನೇದು ಅಂದರೆ ಈ ಪ್ರಪಂಚ ಹೇಗಿದೆ ಅಂತಂದರೆ ನೀವು ಪ್ರಾಬ್ಲಮ್ ಹೇಳ್ಕೊತೀನಿ ಅಂದರೆ ಕೇಳೋರಿಲ್ಲ. ನೀವು ಖುಷಿ ಇದ್ದು ಎಲ್ಲ ಕೊಡಿಸ್ತೀರಾ ಅದು ಮಾಡ್ತೀರಾ ಅಂದರೆ ಇರ್ತಾರೆ. ನೀವು ಪ್ರಾಬ್ಲಮ್ನ ಒಂದಿನ ಕೇಳ್ತಾರೆ, ನಾಳೆ ನಾಡ್ದಾದ್ಮೇಲೆ ನೀವು ಯಾವ ಏರಿಯಾದಲ್ಲಿ ಬರ್ತಾರೆ ಅಲ್ಲಿಂದ ನೀವು ಬರ್ತಿದ್ರಿಂದ ಓಡೋಗ್ತಿರ್ತಾರೆ ಅಲ್ವಾ. ಇದು ಬಿಹೇವಿಯರ್ ನಾವು ಕಾಣ್ತಿರೋದು. ಯಾಕೆಂದರೆ ನಮ್ಮ ಕಷ್ಟಗಳಲ್ಲಿ ಯಾರು ಭಾಗಿಯಾಗೋದಿಲ್ಲ. ನಿಮ್ಮ ಸಂತೋಷದಲ್ಲಿ ಎಲ್ಲ ಬರೋ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಭಾಗಿಯಾಗ್ಬಿಡ್ತಾರೆ. ಸೊ ಅಂದರೆ ಮಕ್ಕಳಲ್ಲಿ ನಾವು ಅವರನ್ನು ಒಂದು ಸಮಸ್ಯೆ ಬಂದಾಗ ನೀನು ಹೇಗೆ ಪರಿಹರಿಸಬೇಕು ಆ ಚಿಕ್ಕದ್ರಿಂದನೇ ಹೇಳ್ಕೊಡ್ತಾ ಬಂದಾಗ ಅವರು ಆ ಸಮಸ್ಯೆಗಳಂದಾಗ ಇಷ್ಟೇ ತಾನೇ, ಐ ವಿಲ್ ಫೇಸ್ ಇಟ್, ಹೀಗಾಗ್ತಾರೆ, ಸ್ಟ್ರಾಂಗ್ ಆಗ್ತಾರೆ. ಅಂದರೆ ಒಂದು ಮಾತಿದೆ ಸ್ವಾಮಿ ವಿವೇಕಾನಂದರು, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಸೂಪರ್ ಆಗಿ ಹೇಳಿದ್ದಾರೆ. ಎಲ್ಲಿ ಸ್ಟ್ರೆಂತ್ ಇರುತ್ತೆ ಅದೇ ಜೀವನ, ಎಲ್ಲಿ ನಿಮ್ಮ ಮನಸ್ಸು ವೀಕ್ ಇದೆ ಅಂದರೆ ನೀನು ಬದುಕಿದ್ದು ಸತ್ತಂತೆ. ಇಟ್ಸ್ ಲೈಕ್ ಎ ಲಿವಿಂಗ್ ಡೆಡ್ ಬಾಡಿ. ಜೀವಂತ ಸುಮ್ಮನೆ ಅದು ತಿಂತೀಯ ಉಣ್ತೀಯ ಮಲಗ್ತೀಯ ಹೋಗ್ತೀಯ ಆ ಥರ. ಹಾಗಲ್ಲ, ಸ್ಟ್ರೆಂತನ್ನು ನೀವು ಕೊಡ್ತಾ ಹೋಗಿ, ಅದು ಯಾವ ಅಂಗಡಿಲೂ ಸಿಗಲ್ಲ. ಆ ಮಾರಲ್ ವ್ಯಾಲ್ಯೂಸ್ನ ಸ್ಟ್ರಾಂಗ್ ಮಾಡ್ತಾ ಹೋಗಿ ಮಕ್ಕಳಲ್ಲಿ, ಆವಾಗ ಅವರ ಮಾನಸಿಕ ಆ ಒಂದು ಶಕ್ತಿ ಏನಿದೆ ಬೆಳೀತಾ ಹೋಗುತ್ತೆ. ಅಕಸ್ಮಾತ್ ಈಗ ಮಕ್ಕಳಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಭಯ, ಫೋಬಿಯಾ, ಫಿಯರ್, ಕತ್ಲು ಭಯ ಆಗೋದು. ಅಥವಾ ನಾವು ದೊಡ್ಡವ್ರು ಏನು ಮಾಡ್ತೀವಿ ಅಂದರೆ ಅವರಿಗೆ ಹಾರರ್ ಮೂವೀಸ್ ಎಲ್ಲ ತೋರಿಸ್ತೀವಿ ಚಿಕ್ಕದ್ರೆಲ್ಲ, ಭೂತ ದೆವ್ವ ಅದು ಇದು ಕತೆ ಎಲ್ಲ ಹೇಳೋದು, ಹೆದರಿಸೋದು. ಅವ್ರು ಹೆದರಿದಾಗ ನಾವು ಅದನ್ನು ಸಂತೋಷ ಪಡೋದು, ಎಂಟರ್ಟೈನ್ಮೆಂಟ್ ಆಗಿ ರಿಸೀವ್ ಮಾಡಿರ್ತೀವಿ. ಅದೇನಾಗುತ್ತೆ, ನನ್ನ ಮನಸ್ಸು ಸೂಕ್ಷ್ಮ ಅನ್ನಲ್ಲ, ಅದು ಅವರು ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಆ ಭಯ ಆಗ ಬೆಡ್ ವೇಟಿಂಗ್ ಅಂತ ಹೇಳ್ತೀವಿ. 7ನೇ ಕ್ಲಾಸ್ ಹೋಗ್ತಿದ್ರು ಬೆಡ್ಡಲ್ಲಿ ಯೂರಿನ್ ಪಾಸ್ ಮಾಡ್ಕೊಳ್ತಾರೆ. ಬಿಕಾಸ್ ಆಫ್ ಕೆಲವರಿಗೆ ಅದು ಕಂಟ್ರೋಲೇ ಇರೋದಿಲ್ಲ, ಬಿಕಾಸ್ ಆಫ್ ಫಿಯರ್. ಇದನ್ನೆಲ್ಲ ನಾವು ಆದಷ್ಟು ನಮ್ಮ ಅರಿವಿಗೆ ಬರ್ತಕ್ಕಂಥ ವಿಷಯಗಳನ್ನು ದೊಡ್ಡವರಾದವರು ಮಕ್ಕಳಲ್ಲಿ ಕೆಲವು ವಿಷಯಗಳನ್ನು ದೂರ ಇಟ್ಟು ಅವರಲ್ಲಿ ಶಕ್ತಿ ತುಂಬುವ ಪ್ರಯತ್ನ ಮಾಡ್ತಾ ಹೋಗಿ ಅವರೊಂದು ಸಮಾಜಕ್ಕೆ ಅತ್ಯುತ್ತಮವಾದಂಥ ಪವರ್ಫುಲ್ ಪರ್ಸನಾಲಿಟಿಯಾಗಿ ಬರ್ತಾರೆ. ಪವರ್ಫುಲ್ ಪರ್ಸನ್ ಹುಟ್ಟೋದೇ ಅದೇ ಥರ. ಶಕ್ತಿ ನೀವು ತುಂಬಿದಾಗ ಅಲ್ಲಿಂದ ಪವರ್ಫುಲ್ ಪರ್ಸನ್ ಬರೋದು. ಅವ್ರ ಪವರ್ಫುಲ್ ಪರ್ಸನಾಲಿಟಿ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕಂದ್ರೆ ಆ ರೀತಿ ಮಕ್ಕಳ ಮನೋಬಲವನ್ನು ಬೆಳೆಸ್ತಾ ಹೋಗ್ಬೇಕು ನೀವು. ಅದು ಒಂದಿನ 2 ದಿನದ ಮಾತಲ್ಲ. ಅದೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಅಲ್ಲಿಂದ ಅಷ್ಟು ತಾಳ್ಮೆ ಬೇಕು. ತಂದೆ ತಾಯಿ ಆದವರು ದೊಡ್ಡವರಾದವರು ತಾಳ್ಮೆ. ಎಂಟರ್ಟೈನ್ಮೆಂಟ್ ಇರಲಿ, ಹಾಸ್ಯ ಇರಲಿ, ಎಲ್ಲವೂ ಇರಲಿ, ಆದರೆ ಯಾವುದು ಅವರ ಮುಂದೆ ಪ್ರೆಸೆಂಟ್ ಮಾಡಬೇಕು, ಯಾವ್ದು ಮಾಡಬಾರ್ದನ್ನೋ ಒಂದು ಕಾಮನ್ ಸೆನ್ಸ್, ಅದು ಸಿಂಪಲ್. ಅದನ್ನು ಯಾವ ಯೂನಿವರ್ಸಿಟಿ ಬಂದು ಹೇಳ್ಕೊಡಲ್ಲ, ಅಥವಾ ಯಾವ ಒಂದು ದೊಡ್ಡ ಸೊಸೈಟಿ ಬಂದ್ಬಿಟ್ಟು ಹೇಳ್ಕೊಡಲ್ಲ. ಸೊ ಅದು ಸಿಂಪಲ್, ಬಟ್ ಆದರೆ ದೊಡ್ಡದಾದ್ಮೇಲೆ ಅದು ವೆರಿ ಇಂಪ್ಯಾಕ್ಟ್ ಇದೆ, ದೊಡ್ಡ ಪರಿಣಾಮನೇ ಇದೆ. ಸೊ ಈ ರೀತಿಯಾಗಿ ಮಕ್ಕಳನ್ನು, ಮತ್ತು ಸರ್ ಹೇಳಿದಾಗೆ ಶಾಲೆಗಳಲ್ಲಿ ನೀವು ಕೌನ್ಸಿಲರ್ ಅಂದ್ಕೊಳ್ಳಿ, ಏನು ಕೌನ್ಸಿಲಿಂಗ್ ಈ ಥರ ಬರುತ್ತೆ, ನೀನು ಈ ಕೋರ್ಸ್ ಮುಗಿದ್ಮೇಲೆ ಇದನ್ನು ಓದಬೇಕು, ಆ ಕೋರ್ಸ್ ಮುಗಿದ್ಮೇಲೆ ಇದನ್ನು ಓದಬೇಕು, ಇದನ್ನು ಕೇಳ್ತಾರೆ ಹೊರತು ಬಿಹೇವಿಯರ್ ಡಿಸಾರ್ಡರ್ಸ್ಗಳು, ಬಿಹೇವಿಯರ್ ಪ್ರಾಬ್ಲಮ್ಸ್ ಮೇಲೆ ಎಷ್ಟು ಕೌನ್ಸಿಲರ್ಸ್ಗಳನ್ನು ಸಂಸ್ಥೆಗಳು ಇಡ್ತಾರೆ? ಇಡಲ್ಲ. ಬಿಕಾಸ್ ಅವ್ರಿಗೇನು ಬೇಕಂದ್ರೆ ಕರಿಯರ್ ಕೌನ್ಸಿಲರ್ಸ್ನ ಇಡ್ತಾರೆ. ಹೀಗೆ ಓದ್ಬಿಟ್ಟು ಹಾಗೆ ಹೋಗ್ಬೇಕು, ಇಲ್ಲಿ ಓದ್ಬಿಟ್ಟು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಿ ಅದು ಬಿಟ್ಟರೆ ಅದಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಲೇ ಸೂಸೈಡ್ ಅಟೆಂಪ್ಟ್ಸ್ಗಳಾಗುತ್ತೆ. ಯಾಕಾಗುತ್ತೆ? ಪ್ರೆಷರ್, ಕಾಂಪಿಟೆನ್ಸಿ ತಡ್ಕೊಳಕ್ಕಾಗ್ತಿಲ್ಲ. 95 ಬಂದಿರೆ ಮನೆಯವರು ಓಕೆ ಅನ್ನಲ್ಲ, 98 ಬರಬೇಕು ನೀನು. ಪ್ರೆಷರ್ಸ್ ಆಗ್ತಿಲ್ಲ. ಈಗ ಇದನ್ನು ನಾವು ಬೇರೆ ಯಾರು ಮಾಡ್ತಾ ಇಲ್ಲ, ನಮ್ಮ ಸಮಾಜದ ಮುಖಗಳೇ ನಾವೇ ಅದನ್ನು ಇದು ಮಾಡ್ತಿರೋದು. ಇದಕ್ಕೆ ನಮ್ಮಲ್ಲೇ ಪರಿಹಾರ ಇರೋದ್ರಿಂದ ಇವುಗಳನ್ನು ನಾವೇ ಕಂಡುಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ಇದು ಯಾವುದೋ ಒಂದು ದೊಡ್ಡ ರಿಸರ್ಚ್ ಆಗಬೇಕಂತಿಲ್ಲ. ಅದೇ ವಿ ಆರ್ ದ ರೀಸನ್ ಫಾರ್ ವಾಟ್ ವಿ ಆರ್. ಎಸ್. ಸೊ ಓವರಾಲ್ ಆಗಿ ಕೊನೆಯದಾಗಿ ಕೇಳೋದಾದರೆ, ನಿಮ್ಮಿಬ್ಬರಿಗೂ ಕೇಳೋದಾದರೆ, ಸೊ ಇವತ್ತು ನಾವು ಮೆಂಟಲ್ ಹೆಲ್ತ್ ಡೇ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಆಚರಿಸ್ತಾ ಇದ್ದೇವೆ. ಸೊ ಇವತ್ತಿನ ದಿನಕ್ಕೆ ಈ ಮೆಂಟಲ್ ಹೆಲ್ತ್ ಡೇ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಬೇಕನ್ಸುತ್ತೆ? ಹೌದು, ನಮಗೆ ಮಾನಸಿಕ ಆರೋಗ್ಯ ನೆಮ್ಮದಿ ಬೇಕೇ ಬೇಕು. ಹಿರಿಯರ ಹೇಳ್ತಾ ಇದ್ರು, ಮನಸ್ಸಿದ್ರೆ ಮಾರ್ಗ ಅಂತ. ಸೊ ಅವರ ಮಾತಿನ ಹಿಂದೆ ಅಲ್ಲೊಂದು ಮಾನಸಿಕ ನೆಮ್ಮದಿಯ ಗುಟ್ಟಿತ್ತು ಅಂತ ಹೇಳ್ಬೋದು ಬಿಟ್ರೆ. ಸೊ ಓವರಾಲ್ ಆಗಿ ಏನು ಹೇಳ್ತೀರಿ ಕೊನೆಯದಾಗಿ ಶ್ರೀಪತಿ ಸರ್? ನಾನು ಹೇಳಬೇಕಾದ್ರೆ ನಾನು ಒಂದು ಸೀನಿಯರ್ ಸೈಕಾಟ್ರಿಸ್ಟ್ ಹೇಳಿದಂಥ ಒಂದು ಮೆಂಟಲ್ ಹೆಲ್ತ್ ಅನ್ನೋದನ್ನು ಒಂದು ವಿವರಣೆ ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. MENTAL HEALTH. ಎಮ್ ಅಂದರೆ ಮಿನಿಮೈಸ್ ಯುವರ್ ನೀಡ್ಸ್, ನಿನ್ನ ಅವಶ್ಯಕತೆಗಳನ್ನ ಕಡಿಮೆ ಮಾಡು. ಆಮೇಲೆ ಎಕ್ಸ್ಪೆಕ್ಟೇಷನ್, ಇನ್ನೊಬ್ಬರಿಂದ ನೀ ನಿರೀಕ್ಷೆಗಳನ್ನು ಕಮ್ಮಿ ಮಾಡ್ತಾ ಬಾ.
ಯಾಕಂದ್ರೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಇನ್ನೊಬ್ಬರಿಂದ, ಅದು ಬೇಕು ಇದು ಬೇಕು, ಅವ್ರು ಆ ಥರ ಕೊಡಬೇಕು ಈ ಥರ ಕೊಡಬೇಕು ಅಂತೇಳಿ. ಹಾಗೆ ಮಿನಿಮೈಸ್ ಯುವರ್ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡು. ಆಮೇಲೆ ಟೇಕ್ ಆ್ಯಸ್ ಇಟ್ ಈಸ್. ನಾವು ಇಲ್ಲಿ ಯಾವಾಗಲೂ ಕೂಡ ಹೇಳ್ತೀವಿ ನೆಗೆಟಿವ್ ಥಿಂಕಿಂಗ್, MEN, ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬಾ. ಹಾಗೆಯೇ ಟುಡೇ ಈಸ್ ವೆರಿ, ನಾನು ಹೇಳಿದ್ರೆ ಇವತ್ತು ಯಾವತ್ತೂ ಕೂಡ ನಾವು ಹೇಳುವಾಗ ಇವತ್ತು ತುಂಬ ಇಂಪಾರ್ಟೆಂಟ್ ನಮಗೆ, ನಾಳೆ ದಿವಸ ಅಲ್ಲ, ಇವತ್ತು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಆಕ್ಸೆಪ್ಟ್ ರಿಯಾಲಿಟಿ. ಇವತ್ತಿನ ದಿನ ತುಂಬ ಮುಖ್ಯ. ಈಗ ನಾಳೆ ಮಾಡೋಣ ಅಲ್ಲ. ಹಾಗೆಯೇ ಆಕ್ಸೆಪ್ಟ್ ರಿಯಾಲಿಟಿ. ಲೋನ್ಲಿನೆಸ್ಸಿಂದ ಹೊರಗಡೆ ಬನ್ನಿ. ನಮಗೆ ಏಕಾಕಿತನ ಯಾವಾಗಲೂ ಥ್ರೆಟ್. ಏಕಾಂಗಿತನ ಯಾರಿರ್ತಾರೆ ಅವರು ಈ ಮಾನಸಿಕ ರೋಗಿಗಳಾಗೋದು ಖಂಡಿತ. ಹಾಗೆಯೇ ಹೆಲ್ತ್ ಹೆಚ್ಚು ಅನ್ನೋದು, ಹಾಬೀಸ್, ಯಾವತ್ತೂ ಕೂಡ ನೀವು ಕ್ರೀಡೆ, ಸಾಹಿತ್ಯ ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಬನ್ನಿ. ಹಾಗೆಯೇ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೀವು ಅದನ್ನು ಯಾವಾಗ ಒಟ್ಟಿಗೆ ಇಟ್ಕೊಳ್ತೀರಾ ಮುಂದೊಂದು ದಿವಸ ಅದು ನಿಮಗೆ ಬಹಳ ದೊಡ್ಡ ಥ್ರೆಟ್ ಆಗುತ್ತೆ. ಹಾಗೆಯೇ ಆ್ಯಕ್ಟಿವ್, ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಿ, ಯಾಕಂದರೆ ಚಟುವಟಿಕೆಯಿಂದ ಕೂಡಿರಿ. ಆಮೇಲೆ ಲರ್ನ್ ಸ್ಕಿಲ್ಸ್, ತುಂಬ ಸ್ಕಿಲ್ಸ್ಗಳಿದೆ, ಅದನ್ನು ಕಲಿತಾ ಮುಂದುವರಿತಾ ಹೋಗಿ. ಯಾಕಂದರೆ ಈಜಾಡೋದು ಅಥವಾ ಪ್ರತಿಯೊಂದು ಕೂಡ ನಾವು ಲೈಫಲ್ಲಿ ನನಗೆ ಇಷ್ಟೇ ಮುಗೀತು ಅಂತ ಹೇಳೋದಲ್ಲ, ಕಲೀಲಿಕ್ಕೆ ತುಂಬ ಇದೆ. ಹಾಗೆ ಕಲಿತಾ ಮುಂದೆ ಹೋಗಿ. ಹಾಗೆಯೇ ಟೇಕ್ ಇಟ್ ಆ್ಯಸ್ ಇಟ್ ಈಸ್. ಜೀವನದಲ್ಲಿ ಬರೋದನ್ನು ನಾವು ಸ್ವೀಕಾರ ಮಾಡ್ಕೊಳ್ಳಿ. ಯಾಕಂದರೆ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡ್ತಾ ಹೋಗಿ. ಅದು ಬಹುಶಃ ಎಲ್ಲ ಬರ್ಬೋದು, ಯಾಕಂದರೆ ಅದು ಬರಬಾರ್ದು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಸರಿ ಯಾರೋ ಸಾಯ್ತಾ ಇರ್ತಾರೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ತಾ ಇರ್ತದೆ, ಇನ್ಸಿಡೆಂಟ್ಗಳು ನಾವು ಒಳಗಾಗ್ತಾ ಇರ್ತೀವಿ. ಅದನ್ನು ನನಗೆ ಹೀಗೆ ಯಾಕಾಯಿತು ಅಂತ ಹೇಳಿ ಕೆಲವರು ಹತಾಶರು. ಒಂದೊಂದು ದೈಹಿಕವಾದ ಸಮಸ್ಯೆನೇ ಮುಂದೊಂದು ದಿವಸ ಒಂದೊಂದು ಮಾನಸಿಕವಾದ ಸಮಸ್ಯೆ ಪರಿಣಾಮ ಬೀಳ್ತದೆ. ಹಾಗೆಯೇ ಕೊನೆಯದಾಗಿ ನಾವು ಹೇಳಬೇಕಾದ್ರೆ ಹೆಲ್ದಿ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ತುಂಬ ಮುಖ್ಯ. ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋ ತನಕ ನನ್ನ ಟೈಮ್ ಟೇಬಲ್ ಹೇಗೆ ಇದೆ, ಅದರ ಮೇಲೆ ನನ್ನ ಜೀವನದ ಮಾನಸಿಕ ಆರೋಗ್ಯ ನಿರ್ಣಯ ಆಗುತ್ತೆ. ಫುಡ್ಡಿಂದ ಹಿಡಿದು ನಾವು ತೊಗೊಳ್ಳುವಂಥ, ಇವತ್ತು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ನನಗಿವತ್ತು BP ಯಾಕೆ ಬಂತು, ಶುಗರ್ ಯಾಕೆ ಬಂತು ಅಂತ ಹೇಳಿದ್ರೆ ನನ್ನ ಫುಡ್ಡೇ, ನನ್ನ ಜೀವನ ಶೈಲಿನೇ ಕಾರಣ. ನಾನು ಒತ್ತಡದಲ್ಲಿ ಒಳಗಾಗದೆ ನನಗೆ BP ಶುರುವಾಯಿತು. ನಾನು ಸರಿಯಾದ ಸಮಯದಲ್ಲಿ ಆಹಾರವನ್ನು ತುಂಬ ತಿನ್ನೋದು, ಇಲ್ಲದೆ ತಿಂದೇ ಇರುವಂಥದ್ದು, ಸರಿ ನನಗೆ ಶುಗರ್ ಬಂತು. ಒಟ್ಟಾರೆ ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೆ ನನ್ನ ಜೀವನ ಶೈಲಿಯಲ್ಲಿ ಹಲವಾರು ಬದಲಾವಣೆ ಮಾಡಿಕೊಂಡ್ರೆ ನಾವು ಮಾನಸಿಕ ಆರೋಗ್ಯವಾಗಿ ಚೆನ್ನಾಗಿರ್ಬೋದು. ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ, ಅದು ಮೂಲೆನೂ ತೋರಿಸ್ಬಿಡ್ತು, ಎಲ್ಲ ಆಯಾಮನ ತೋರಿಸ್ಬಿಡ್ತು, ಒನ್ ವರ್ಡ್ ಅಂತ ಹೇಳ್ಬೋದು. ಖಂಡಿತ ಸರ್. ಜಯಪ್ರಕಾಶ್ ಸರ್, ನೀವು ಹೇಳಿ. ಅದೇ ಸರ್, ಈಗ ಈ ಒತ್ತಡದ ಜೀವನ ತುಂಬ ಅರ್ಜೆಂಟಲ್ಲಿ ಎಲ್ಲವೂ ಸ್ಪೀಡಲ್ಲಿ ಓಡ್ತಾ ಇರೋ ಜೀವನದಲ್ಲಿ ನೀವು ತುಂಬ ಜನ ಹತ್ರ ಕೇಳ್ತೀರಿ, ನನಗೆ ನೆಮ್ಮದಿ ಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ನೆಮ್ಮದಿ ಇಲ್ಲ ಮಾರೆ, ಟೆನ್ಷನ್ ಆಗ್ತಿದೆ, ಡ್ರಿಂಕ್ಸ್ ಮಾಡ್ತಾರೆ, ಅದು ಮಾಡ್ತಾರೆ. ಸೊ ಇಲ್ಲಿ ಫೈನಲಿ ಏನು ಅಂತಂದರೆ, ನಾವು ದೇಹಕ್ಕೆ 3 ಹೊತ್ತು ತಿಂತೇವೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತಿನ್ನೋದು. ಮತ್ತು ಏನು ಬೇಕು ನಮಗೆ ಮಧ್ಯದಲ್ಲಿ ಚಹಾ ಕುಡಿಯೋದು, ಕಾಫಿ ಕುಡಿಯೋದು, ಮತ್ತು ಡ್ರಿಂಕ್ಸ್ ಬೇಕಾ ಡ್ರಿಂಕ್ಸ್, ಅದು ಏನು ಸ್ಮೋಕ್ ಎಲ್ಲ ಮಾಡ್ತೇವೆ. ಆದರೆ ಪ್ರತಿನಿತ್ಯ ಮನಸ್ಸಿಗೆ ಏನು ತಿನ್ನಿಸ್ತಾ ಇದ್ದೀವಿ ನಾವು? ಆರೋಗ್ಯ ಅಂತಂದರೆ ಡೆಫಿನೇಷನ್ ಹೇಗೆ ಅಂದರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ 2 ರೀತಿ ಚೆನ್ನಾಗಿದ್ದರೆ ಹೆಲ್ತ್ ಅಂತ ಹೇಳ್ತೀವಿ, ಆರೋಗ್ಯ ಅಂತಂದರೆ. ಇಲ್ಲಿ ದೈಹಿಕವಾಗಿ ನಾವು ಫೀಡ್ ಮಾಡ್ತಿದ್ದೀವಿ, ಪ್ರತಿನಿತ್ಯ ಫೀಡ್ ಮಾಡ್ತೀವಿ. ಮಾನಸಿಕವಾಗಿ ಒಂದೇ ಒಂದು ಫೀಡ್ ಇಲ್ಲ. ಫೀಡ್ ಮಾಡಿದ್ರು ಎಂಥದ್ದು ಫೀಡ್ ಮಾಡ್ತೇವೆ? ನೆಗೆಟಿವಿಟಿನೇ ಜಾಸ್ತಿ ಇದೆ ನಮ್ಮಲ್ಲಿ, ಪಾಸಿಟಿವಿಟಿ ಕಮ್ಮಿ ಇದೆ. ನಿನ್ನೆಗಿಂತ ಇವತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕು, ನಾನು ಅದಕ್ಕೆ ನಾನು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಆ ಥರ ಯೋಚನೆ ಇಲ್ಲ. ಸೊ ಮಲ್ಕೊಳ್ಳುವ, ನಾಳೆ ನೋಡುವ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ರೀತಿಯಾಗಿ ನಾವು ಡೈಲಿ ದಿನ ಕಳೀತಾ ಇದ್ದೀವಿ. ಸೊ ಪ್ರತಿನಿತ್ಯ ನಾನು ಹೇಳೋದು, ಮನಸ್ಸಿಗೂ ನೀವು ಆಹಾರ ಅಂದರೆ ಯಾವ ಆಹಾರ? ಶಕ್ತಿಯನ್ನು ಆಹಾರ ತಿನ್ನಿಸ್ಬೇಕು. ದೇಹಕ್ಕೆ ಪ್ರೋಟೀನ್, ಅದು ಫುಡ್ಡು ಇದು ಫುಡ್ ಅಂತ ಸಿಗುತ್ತೆ, ಮನಸ್ಸಿಗೆ ಯಾವುದೂ ಇರೋಲ್ಲ. ಅದಕ್ಕೆ ಕೆಲವರು ಮಿಸ್ಗೈಡ್ ಏನು ಮಾಡ್ತಾರೆ ಅಂದರೆ, ಒಂದು ಡ್ರಿಂಕ್ಸ್ ಮಾಡಿ, ಎಣ್ಣೆ ಹೊಡಿ, ಕರೆಕ್ಟ್ ಆಗುತ್ತೆ, ಸ್ಮೋಕ್ ಮಾಡು, ಡ್ರಗ್ಸ್ ಮೇಲೂ. ಯಾವ ಮನುಷ್ಯ ದೌರ್ಬಲ್ಯನಾಗಿರ್ತಾನೆ ಮೆಂಟಲಿ ಅಡಿಕ್ಟ್ ಆಗೋದು ಇದಕ್ಕೆ. ಸೊ ಆ ಶಕ್ತಿಯನ್ನು ನಾವು ಈ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿನ ಹಲವಾರು ಮಾನಸಿಕ ರೋಗಗಳಿವೆ, ಎಲ್ಲವನ್ನು ಫೇಸ್ ಮಾಡಬೇಕಾದ್ರೆ ನಮಗೆ ಒಂದು ಪವರ್ ಬೇಕು, ದ್ಯಾಟ್ ಈಸ್ ಮೆಂಟಲ್ ಪವರ್ ಬೇಕು. ನೀವೊಂದು ದೇಹ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲ ಅಂದ್ರೆ ಮನಸ್ಸು ನಿಮ್ಮದು ಓಡ್ತಾನೆ ಇಲ್ಲ, ಮೈಂಡೇ ಓಡ್ತಿಲ್ಲ ಅಂದರೆ ದೇಹ ಚೆನ್ನಾಗಿಲ್ಲ. ನಮ್ಮ ಬುಡ ಯಾವುದೊಂದು ರೂಟ್ ಯಾವುದು ಅಂತಂದರೆ ಮೈಂಡ್. ಅದಕ್ಕೆ ಪ್ಯಾರಾ ಒಲಿಂಪಿಕ್ಸ್ ಅಂತ ಇರುತ್ತೆ, ಕೇಳಿರ್ತೀರ. ಪ್ಯಾರಾ ಒಲಿಂಪಿಕ್ಸ್ ಹೇಗೆ ಅಂತಂದರೆ, ಫಿಸಿಕಲಿ ಚಾಲೆಂಜ್ಡ್ ಆಗಿರೋರು, ಅವರಿಗೆ ಒಂದು ಏನು ಕೊರತೆ, ಕೆಲವು ಫಿಸಿಕಲಿ ಪ್ರಾಬ್ಲಮ್ ಇದ್ರೂ ಕೂಡ ಮೈಂಡ್ ಸ್ಟ್ರಾಂಗ್ ಇದ್ದಾಗ ಆ ಸ್ಪೋರ್ಟ್ಸಿಗೆ ಕಳಿಸ್ತಾರೆ.
ಆ ಸ್ಪೋರ್ಟ್ಸ್ ವರ್ಲ್ಡ್ ಪ್ಯಾರಾ ಒಲಿಂಪಿಕ್ಸ್ ಕಳಿಸ್ತಾರೆ. ಅದೇ ಮೈಂಡೇ ವರ್ಕ್ ಆಗ್ತಿಲ್ಲ ಅಂದಾಗ ಫಿಸಿಕಲಿ ಚೆನ್ನಾಗಿದ್ದೀವಿ ಅಂತ ಎರಡು ರೀತಿಯೂ ಚೆನ್ನಾಗಿರ್ಬೇಕಲ್ಲ. ಅದಕ್ಕೆ ಒಂದೇ ಕಡೆ ಫೀಡ್ ಆಗ್ತಿದೆ, ಫಿಸಿಕಲಿ, ಮೆಂಟಲಿ ಫೀಡ್ ಆಗ್ತಾ ಇಲ್ಲ. ಸೊ ಮಾನಸಿಕವಾಗಿ ನಾವು ನೀವು ದಿನನಿತ್ಯ ಕೊಡ್ತಾ ಇದ್ದೀರಾ, ನಾವು ಯೋಚನೆ ಮಾಡಿದ್ರೆ ಏನೂ ಕೊಡ್ತಾ ಇಲ್ಲ, ನ್ಯೂಟ್ರಲ್ ಆಗಿದ್ದೀವಿ, ಟೂ ಮಚ್ ಆಫ್ ನ್ಯೂಟ್ರಲ್. ಅದನ್ನು ನೀವು ಸ್ಟ್ರಾಂಗ್ ಮಾಡ್ತೋಗಿ. ಯಾರು ಸ್ಟ್ರಾಂಗ್ ಮಾಡಬೇಕು? ಈಗ ಕಮ್ಯುನಿಟಿ, ಒಂದು ಸಮುದಾಯದಲ್ಲಿ ಒಬ್ಬರು ಲೀಡರ್ಸ್ ಇರ್ತಾರೆ, ಅಥವಾ ಒಂದು NGOs ಇರ್ತಾರೆ, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಈ ಥರ NGOs ಇರ್ತಾರೆ, ಅಥವಾ ನಾವು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಯಾಗಿರ್ತಾರೆ ಒಂದು ಪಕ್ಷದಿಂದ ಯಾರೇ ಆಗಿರಲಿ. ಇವರಿಂದೆಲ್ಲ ಈ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ಆಯೋಜಿಸಬೇಕು, ಕ್ಯಾಂಪೇನ್ಸ್ಗಳು ಮಾಡಬೇಕು. ಯಾವಾಗ ಒಂದು ನೋಡಿ, ಅದಕ್ಕೆ ಹೇಳೋದು, ಒಂದು ಕಂಟ್ರಿಗೆ, ಆ ಕಂಟ್ರಿನ ಸೋಲಿಸ್ಬೇಕಂದ್ರೆ ನೀವು ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡಿ ಅಥವಾ ಯಾವುದೇ ತಂದುಬಿಟ್ಟು ಮಿಸೈಲ್ ತಂದು ಹಾಕ್ಬಿಡಿ. ಆ ಕಂಟ್ರಿ ಯೂತ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಡ್ರಗ್ಸ್ಗಳನ್ನು ಕೊಡ್ತಾ ಹೋಗಿ. ಯಾಕೆ ಹೇಳಿ? ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ, ಆವಾಗ ಆ ದೇಶ ಬೆಳೆಯಲ್ಲ. ನೋಡಿ ಇದು ತಂತ್ರಗಾರಿಕೆ ಹೇಗಿದೆ ಅಂತ. ಅವ್ರು ಡ್ರಗ್ಸ್ ಕೊಟ್ಟಾಗ ಅಡಿಕ್ಟ್ ಆಗ್ತಾರೆ, ಅಡಿಕ್ಟ್ ಆಗಿ ಮೆಂಟಲಿ ಅವ್ರು ಯಾವ ಡೆವಲಪ್ಮೆಂಟ್, ಅಭಿವೃದ್ಧಿ ಯೋಚನೆನೇ ಬರಲ್ಲ, ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದನ್ನು ನಾವು ಸ್ಟ್ರಾಂಗ್ ಮಾಡ್ಬೇಕು. ಆ ಮೆಂಟಲ್ ಪವರ್ನ ಸ್ಟ್ರಾಂಗ್ ಮಾಡಿದ್ರೆ ಎಷ್ಟೋ ಮಾನಸಿಕ ಸಮಸ್ಯೆ ಇರೋ ಫ್ಯಾಮಿಲಿನೂ ಕೂಡ ಹೇಗೆ ಎದುರಿಸ್ಬೇಕಂತ ಬರುತ್ತೆ ಅವ್ರಿಗೆ. ಈ ಪ್ರಾಬ್ಲಮ್ ಇದೆ ನನ್ನ ಫ್ಯಾಮಿಲಿಲಿ, ಮೆಂಟಲ್ ಪ್ರಾಬ್ಲಮ್ ಇದೆ, ನಾನು ಫೇಸ್ ಮಾಡ್ಬೋದು. ಸೊ ನನ್ನ ಕೊನೆ ಒಂದು ಅಂಶ ಏನಂತಂದರೆ, ಆದಷ್ಟು ಮಾನಸಿಕ ಸ್ಟೆಬಿಲಿಟಿ ಅಂದರೆ ಒಂದು ಶಕ್ತಿಯನ್ನು ನಾವು ಫೀಡ್ ಮಾಡಬೇಕು, ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅದು ಯಾರ್ಯಾರು ಮಾಡಬೇಕಂತ ನಾನೀಗ ಒಂದು ಚೌಕಟ್ಟಲ್ಲಿ ಹೇಳಿದೆ. ಇದನ್ನೆಲ್ಲರೂ ಒಂದು ಮಾಡಿದಾಗ ರಿಯಲಿ ಮೆಂಟಲ್ ಸ್ಟೆಬಿಲಿಟಿ ಒಂದು ಸ್ಟ್ರಾಂಗ್ ಆದಾಗ ನಿಜವಾಗ್ಲೂ ಒಂದು ದೇಶದಲ್ಲಿ ಹೊಸ ಆಲೋಚನೆಗಳು ರಿಯಾಲಿಟಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆಲೋಚನೆಗಳೇ ಝೀರೋ ಆದರೆ ಇನ್ನೇನು ರಿಯಾಲಿಟಿಗೆ ಬರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಮೆಂಟಲ್ ಪವರ್ನ ಹೊರಗೆ ತರಬೇಕಾದ್ರೆ ಅದಕ್ಕೆ ಬೇಕಾದ ವರ್ಕ್ಗಳು, ಕಾರ್ಯಕ್ರಮಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಬೇಕು. ಆವಾಗ ಮೆಂಟಲ್ ಪವರಿಂದನೇ ಮೆಂಟಲ್ ವರ್ಕ್ಸ್ಗಳು ಅತಿ ಹೆಚ್ಚಾಗಿ ಆಗುತ್ತೆ. ಸೊ ಹಾಗಾಗಿ ಮಾನಸಿಕವಾಗಿ ನಾವು ಪ್ರತಿನಿತ್ಯ ಪಾಸಿಟಿವಿಟಿ, ಸ್ಟ್ರೆಂತನ್ನು ಫೀಡ್ ಮಾಡಬೇಕು ಅನ್ನೋದು ನನ್ನ ಒಂದು ಕನ್ಕ್ಲೂಷನ್. ನನ್ನ ಒಂದು ಕೊನೆಯ ಮಾತು, ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ಈ ಒಂದು ಮಾನಸಿಕ ಆರೋಗ್ಯದ ಬಹಳ ಉನ್ನತಿಗೆ ಕಾರಣ ಮಾಡ್ತದೆ. ಯಾಕಂದರೆ ನಾವಿಷ್ಟೆಲ್ಲ ಮಾತಾಡಿ ಅದನ್ನು ನಾವು ಮಾತಾಡಲಿಲ್ಲ ಅಂತ ಹೇಳಿದರೆ ಬಹುಶಃ ಇದು ಮನಸ್ಸಿಗೆ ಬಲ, ದೈಹಿಕ ಬಲ, ಮಾನಸಿಕವಾದ ಬಲ ಕೊಡುವುದು ಕೂಡ ಆಧ್ಯಾತ್ಮಿಕತೆ. ಯಾವುದೋ ಒಂದು ಉನ್ನತವಾದ ಶಕ್ತಿ, ಅವರವರು ನಂಬುವಂಥ ಧರ್ಮದ ಉನ್ನತವಾದ ಶಕ್ತಿ ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡುತ್ತೆ. ಈ ಮಾನಸಿಕವಾಗಿ ಕೂಡ ಹಾಗೆಯೇ ನಾವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾವು ಕುಸಿದಾಗ ನಾವು ನೆನಪು ಮಾಡೋದು ದೇವರನ್ನು. ಹಾಗಾಗಿ ನಮಗೆ ಒಂದು ಹಲವಾರು ಆಚರಣೆಗಳನ್ನು, ಹಬ್ಬ ಹರಿದಿನಗಳನ್ನು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಎಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಮಾನಸಿಕವಾದ ಒಂದು ಧೈರ್ಯವನ್ನು ಕೊಡುವಂಥ ಒಂದು ಕ್ಷೇತ್ರಗಳು. ಅಲ್ಲಿ ನಡೆಯುವಂಥ ಆಚರಣೆಗಳಿರಲಿ ಅಥವಾ ಎಲ್ಲದೂ ಅಲ್ಲದಿದ್ದರೂ ಕೂಡ ನನಗೇ ಸಂಬಂಧಪಟ್ಟಾಗೆ ನಾನು ಇವತ್ತು ಮೆಡಿಟೇಷನ್ ಅಂತ ಹೇಳ್ತೀವಿ. ಧ್ಯಾನ ಅನ್ನುವಂಥದ್ದು ಏನಿದೆ, ನನ್ನ ಒಳಗೆ ನಾನು ಇಳಿದು ನನ್ನ ಥಾಟನ್ನು, ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ, ನಮ್ಮ ದೇಹವನ್ನು ಶುದ್ಧ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಬಂದಿದೆ. ಎಲ್ಲ ಶ್ಯಾಂಪುಗಳು ಬಂದಿದೆ, ಸೋಪುಗಳು ಬಂದಿದೆ. ಜಯಪ್ರಕಾಶ್ ಅವರು ಹೇಳಿದಾಗ ಮನಸ್ಸಿನ ಶುದ್ಧಕ್ಕೆ ಏನು? ಧ್ಯಾನ. ಯಾವುದೋ ಒಂದು ಉನ್ನತವಾದ ಶಕ್ತಿಯನ್ನು ಪ್ರಾರ್ಥನೆ ಮಾಡೋದು, ಆ ಶಕ್ತಿಗೆ ನಾವು ಮೊರೆ ಹೋಗೋದು, ನನ್ನ ಆತ್ಮಬಲವನ್ನು, ನನ್ನ ಮನೋಬಲವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ನಾವು ಬೇಡಿಕೊಳ್ಳುವಂಥದ್ದು. ನಮ್ಮ ಒಳಗೆ ಒಂದು ಕೆಲಸ ಮಾಡ್ತದೆ, ನಮಗೆ ನಂಬಿಕೆ ಇದೆ, ನಮಗೆ ವಿಶ್ವಾಸ ಇದೆ. ಈ ಮಾನಸಿಕ ಆರೋಗ್ಯದ ಈ ಒಂದು ಟಾಪಿಕ್ನ ಮೇಲೆ ಮಾತಾಡೋದು ಆಧ್ಯಾತ್ಮಿಕತೆ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಅರ್ಥನೇ ಇಲ್ಲ. ಧ್ಯಾನ ಅನ್ನುವಂಥದ್ದು ಅದು ನಾವು ಆಚರಣೆ ಮಾಡುವಂಥ ಎಲ್ಲ ವಿಧಿವಿಧಾನದ ಮೇಲೆ ಇರ್ತದೆ. ಭಜನೆ ಮಾಡುವುದರಿಂದ ಹಿಡಿದು, ಪ್ರೇಯರ್ ಮಾಡುವುದರಿಂದ ಹಿಡಿದು ನಮ್ಮ ದಿನನಿತ್ಯದಲ್ಲಿ. ಯಾಕಂದರೆ ಇವತ್ತು ನಮ್ಮ ಆ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕಂದರೆ ಯಾಕೆ ಇವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರು ಅಂದರೆ ಯಾರು, ದೇವರು ಏನು ಮಾಡ್ತಾರೆ ಅನ್ನುವಂಥ ಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಉನ್ನತವಾದ ಶಕ್ತಿಯನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಉನ್ನತವಾದ ಶಕ್ತಿಯ ಕೆಲಸ ನಡೀತದೆ, ಆಗ್ತದೆ. ಅಂತಹ ಒಂದು ಹಿರಿಯರಿಂದ ನಡೀತಾ ಇತ್ತು. ಈಗ ನಾವು ದಿನನಿತ್ಯದ ಬಿಡುವಿನ ಜೀವನದಲ್ಲಿ ಒಂದು ದೇವರ ಒಂದು ಆಚರಣೆಗಳು, ದೇವರ ಹಬ್ಬ ಹರಿದಿನಗಳು, ಅದು ಒಂಥರ ಒಂದು ಫ್ಯಾಷನಿಸಮ್ ಆಗಿ, ಯಾಕಂದರೆ ಅದಕ್ಕೆ ಒಂದು ವೆಸ್ಟರ್ನ್ ಒಂದು ಕಲ್ಚರನ್ನು ಒಂದು ಒಟ್ಟಿಗೆ ಸೇರಿಸಿಕೊಂಡು ಈ ಥರ ಮಾಡ್ತಾ ಹೋಗ್ತಾ ಇದ್ದೇವೆ ವಿನಃ ಮಾನಸಿಕವಾದ ಮನೋಬಲಕ್ಕೆ ಧ್ಯಾನ ಬೇಕು. ನನಗೆ ಒಂದು ಅರ್ಧ ಗಂಟೆ ಕೂತ್ಕೊಂಡಾಗಲೂ ಕೂಡ ಯಾವುದೋ ಒಂದು ಶಕ್ತಿ ನನ್ನ ಮೇಲೆ ಕೆಲಸ ಮಾಡ್ತಾ ಇದೆ, ನನ್ನ ಮನಸ್ಸನ್ನು ಎಲ್ಲ ಸಮಸ್ಯೆಗಳನ್ನು ನಿರ್ವಹಿಸುವ ಒಂದು ಶಕ್ತಿ ಬರುತ್ತೆ ಅನ್ನುವಂಥದ್ದು ನಾವು ಮೂಡಿಸಬೇಕು. ಅದಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಮಾನಸಿಕವಾದ ಬಲವನ್ನು ಒಂದು ಹೆಚ್ಚು ಮಾಡೋದರಲ್ಲಿ ತುಂಬ ಸಹಾಯ ಮಾಡ್ತದೆ. ಸೊ ಇಬ್ಬರು ತುಂಬ ಚೆನ್ನಾಗಿ ಹೇಳಿದ್ದೀರಿ ಇಷ್ಟು ಹೊತ್ತು.
ಸೊ ಮಾನಸಿಕ ಒತ್ತಡದ ಬಗ್ಗೆ ಹೇಳಿದ್ರಿ, ಅದು ಯಾಕೆ ಹುಟ್ಟುತ್ತೆ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಎಲ್ಲವನ್ನ ತುಂಬ ಚೆನ್ನಾಗಿ ಹೇಳಿದ್ರಿ. ಒಟ್ಟಾರೆ ನಾವು ಹೇಳೋದಾದ್ರೆ ಇವತ್ತಿಗೆ ನಮಗೆ ಮಾನಸಿಕ ಆರೋಗ್ಯ ಬೇಕೇ ಬೇಕು ಅಂತಾನೆ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಮಾನಸಿಕ ಆರೋಗ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಮನೋಬಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.